ಗಾಡ್ ಬ್ಲೆಸ್ ಯು. ಫಿಲಿಪಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14. ಫಿಲಿಪಿಯರಿಗೆ ನಿರುಪಂ 2ஆம் அதிகாரம் 14ஆம் ವಚನ. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನು ಮಾಡಿರಿ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ. ಫಿಲಿಪಿಯನ್ ಚಾಪ್ಟರ್ 2 ವರ್ಸ್ 14. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನು ಮಾಡಿರಿ. ಹೌದಾ? ಓಕೆ, ಸ್ವಲ್ಪ ಟ್ರಾನ್ಸ್ಲೇಷನ್ ಚೇಂಜ್ ಇರುತ್ತಲ್ಲ ವಾಕ್ಯ. பாருமே எங்கே இருக்குன்னு பாரு. அதான் நான் தமிழ் வாசிட்டா. நான் வீணாக ஓடினதும் வீணாக பிரயாசப்பட்டதும் இல்லை என்கிற மகிழ்ச்சி கிறிஸ்துவின் நாளிலே எனக்கு உண்டாயிருப்பதற்கு ஜீவ வசனத்தை பிடித்து கொண்டு உலகத்திலே சுடர்களைப் போல பிரகாசிக்கிற நீங்கள். அது 16 16th verse. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ಓಕೆ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಈ ವಾಕ್ಯವನ್ನು ನಿಮ್ಮ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸುತ್ತೇವೆ. ದೇವರೇ, ನಾವು ಧ್ಯಾನ ಮಾಡೋಕ್ಕೆ ದೇವರೇ ನೀವು ನಮ್ಮೊಂದಿಗೆ ಇದ್ದು ವಾಕ್ಯಗಳನ್ನು ನಮಗೆ ಬಿಡಿಸಿ ಹೇಳಿಕೊಡಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಸರಿ, ಓಕೆ. ಕೆಲವು ಸಮಯದಲ್ಲಿ ತಮಿಳ್ ಭಾಷಾಂತರದಲ್ಲಿ ಇರುವ ವಾಕ್ಯವು ಕನ್ನಡ ಭಾಷಾಂತರದಲ್ಲಿ ವರ್ಸಸ್ ಮಾತ್ರ ಚೇಂಜ್ ಆಗುತ್ತೆ. ಕಾರಣ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಎಂದು ಅದೇ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಹಾಗೆ ಈಗ ಹೊಸದಾಗಿ ಒಂದು ಕನ್ನಡ ಬೈಬಲ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ನಮ್ಮ ಕೈಗೆ ಬಂದಿಲ್ಲ. ನಾನು ಎಷ್ಟೋ ಸತಿ ಕೇಳಿದೆ, ಬಂದಿಲ್ಲ. ಅಂದರೆ ಈಗ ವರ್ಸಸ್ ತಮಿಳ್ ಭಾಷಾಂತರದಲ್ಲಿ ಇಂಗ್ಲೀಷ್ ಭಾಷಾಂತರದಲ್ಲಿ ವರ್ಸ್ ಹೇಗೆ ಇದೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಇವಂದರೆ 14. ಇವಾಗ ನಾನು ಹೇಳಿದ್ದೀನಲ್ಲ, ಫಿಲಿಪಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಚನ ಅದರಲ್ಲಿ ಇರುತ್ತೆ. ಆ ಥರ ಮಾಡಿದ್ದಾರೆ. ಸ್ವಲ್ಪ ಟ್ರಾನ್ಸ್ಲೇಷನ್ ಬಂದು ಹೀಗೆ ನಾವು ಅರ್ಥ ಮಾಡಿಕೊಳ್ಳುವಂತೆ ಎಲ್ಲರಿಗೂ. ನನ್ನ ಹತ್ರ ಒಬ್ಬರು ಹೇಳಿದರು, ಅವರು ತಮಿಳ್ನಾಡಿಂದ ಬಂದವರು. ಅವರು ಪ್ರಸಂಗ ಮಾಡೋಕ್ಕೆ ಒಂದು ಜಾಗಕ್ಕೆ ಹೋಗಿ ಪ್ರಸಂಗ ಮಾಡುವಾಗ ಬೈಬಲಲ್ಲಿ ಒಂದು ವಾಕ್ಯ ಇದೆ, ತಮಿಳಲ್ಲಿ ಇದೆ, ಕನ್ನಡದಲ್ಲಿ ವಾಕ್ಯ ಇಲ್ಲ. ಅದೇನೆಂದರೆ, முள்ளில் உதைப்பது உனக்கு கடினமோ அப்படின்னு ஆண்டருக்கு இவருக்கு ಪೌಲ್கிட்ட ಏಸಾಮಿ ಕೇಳ್ಪಾರೆ. ಪೌಲ್ ಹತ್ರ ಏಸು ಸ್ವಾಮಿ ಈ ಥರ ಕೇಳ್ತಾನೆ. ಅದು ಕನ್ನಡದಲ್ಲಿ ಹೇಗೆ ಅದು ಹೇಳೋದು ಗೊತ್ತಿಲ್ಲ. ಅದು ವಾಕ್ಯ ಹೆಂಗೆ, ಅದು ಹೇಗೆ ಇಲ್ಲ, ಅದರಲ್ಲಿ ಇಲ್ಲ ವಚನ, ಕನ್ನಡ ಭಾಷಾಂತರದಲ್ಲಿ ಇಲ್ಲ. ಪೌಲ್ ಬಂದು ದಮಸ್ಕು ಪಟ್ಟಣಕ್ಕೆ ಹೋಗುತ್ತಾ ಇರುವಾಗ, ಪೌಲನ್ನು ದಮಸ್ಕೆ ಪಟ್ಟಣಕ್ಕೆ ಹೋಗುತ್ತಾ ಇರುವಾಗ ಯಾಕೆ ಹೋಗ್ತಾನೆಂದರೆ, ಕ್ರೈಸ್ತರನ್ನು ಕಟ್ಟಾಕಿ ಯೆರೂಸಲೇಮಿಗೆ ತಂದು ಅವರನ್ನು ಹಿಂಸಿಸಬೇಕು ಅಷ್ಟೇ. ಸ್ಟೀಫನ್ ಕೊಲೆ ಮಾಡುವಾಗ, ಸ್ತೇವಾನ್ ಅವನನ್ನು ಕೊಲೆ ಮಾಡುವಾಗ ಸಂಬಂಧಿಸಿದ್ದು ಯಾರು? ಪೌಲನ್ನು ಸಂಬಂಧಿಸಿದ್ರೆ ಅವನು ಕೊಲೆ ಮಾಡೋಕ್ಕೆ ಕಲ್ಲು ಎಸೆಯೋಕ್ಕೆ ಇವನು ಜೊತೆಯಲ್ಲಿದ್ದ. ಆಮೇಲೆ ಇವನಿಗೊಂದು ವೈರಾಗ್ಯ ಇತ್ತು ಪೌಲನಿಗೆ, ಏನೋ ಕ್ರೈಸ್ತರೆಲ್ಲರನ್ನು ನಾವು ಏನು ಮಾಡಬೇಕು, ಹಿಂಸಿಸಬೇಕು, ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಪ್ರಧಾನ ಯಾಜಕರ ಹತ್ರ ಒಂದು ಲೆಟರ್ ತಗೊಂಡು ದಮಸ್ಕು ಪಟ್ಟಣಕ್ಕೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ದೇವರು ಏನು ಮಾಡ್ತಾರೆ, ಅವನಿಗೆ ದರ್ಶನ ನೀಡುತ್ತಾರೆ. ಕರೆಕ್ಟಾ? ದರ್ಶನ ನೀಡುತ್ತಾರೆ. ಈ ದರ್ಶನವನ್ನು ನೀಡುವಾಗ ಅವನ ಹತ್ರ ಅದು ಹೇಳುವ ವಾಕ್ಯ, ಯಾಕೆ ನನ್ನನ್ನು ಹಿಂಸಿಸ್ತೀಯ? ಆ ವಾಕ್ಯಗಳಿದೆ, ಯಾಕೆ ನನ್ನನ್ನು ಆ ವಾಕ್ಯ ಓದೇಮಿ. ಮತ್ತಾಯನು ವಾಕ್ಯ, ಅವನು ನೆಲಕ್ಕೆ ಬಿದ್ದು ಮತ್ತಾಯನು ಆಕ್ಸ್ ಸರಿ ಆಕ್ಸ್ 9:4 ಆಕ್ಸ್ ಚಾಪ್ಟರ್ 9:4. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಓದಿಯಮ್ಮ. ಅವನು ಕರ್ತನೆ ನೀನಾರು ಎಂದು ಕೇಳಿದನು. ಯಾರು ಎಂದು ಅವನು ಕೇಳ್ತಾ ಇದ್ದ. ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಸರಿ, ಓಕೆ. ಆದರೆ ಇದರಲ್ಲಿ ಒಂದು ವಾಕ್ಯ ಇದೆ, ತಮಿಳ್ ಭಾಷಾಂತರದಲ್ಲಿ ಏನು ವಾಕ್ಯ ಇದ್ರೆ,
5ನೇ ವಚನ. அதற்கு அவன், ஆண்டவரே நீர் யார் என்றான். அதற்கு கர்த்தர், நீ துன்பப்படுத்துகிற இயேசு நானே அப்படின்னு சொல்லிட்டு ಆ ಥರ ಹೇಳಿ ಇನ್ನೊಂದು ವಾಕ್ಯ ಅದು ಇದೆ, ಮುಳ್ಳಿಲ್ ಉದೈಕ್ಕಿರದು ಉನಕ್ಕೆ ಕಠಿಣಮಾಂ. ಆ ವಾಕ್ಯ ಅದರಲ್ಲಿ ಇಲ್ಲ, KJV ಇದೆ ಅಲ್ಲ. ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ಮುಳ್ಳುಗೋಲುಗಳನ್ನು ಒದೆಯುವುದು ನಿನಗೆ ಕಷ್ಟವಾಗಿದೆ ಅಂದ. ಸರಿಯಾ? ಈ ಸಮ್ ವರ್ಡ್ಸ್ ಕನ್ನಡ ಭಾಷಾಂತರದಲ್ಲಿ ಇಲ್ಲ. ಆದ್ದರಿಂದ ಇವಾಗ ಕನ್ನಡದವರೆಲ್ಲರೂ ಸೇರಿ ದೊಡ್ಡ ಮನುಷ್ಯರು ಅಂದರೆ ಪಾಲಕರೆಲ್ಲ ಸೇರಿ ಒಂದು ಒಳ್ಳೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಾನು ಕೇಳಿದ್ದೀನಿ, ಒಂದು 50 ಬೈಬಲ್ ನಮ್ಮ ಸಭೆಗಾಗಿ ಕೇಳಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿ ಬಿಡಿಸಿ ಬರೆಯಲ್ಪಟ್ಟಿದೆ. ನೀವು ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ. ಸರಿ, ಓಕೆ. ಈ ವಾಕ್ಯದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಚನ ಪೌಲ್ ಹೀಗೆ ಹೇಳುತ್ತಾನೆ, ನಾನು ವೀಣಾಗ ಓಡಿದ. ಟ್ರಾನ್ಸ್ಲೇಷನ್ ವಚ್ಚಿಲ್ಲ ಎಮ್ಮಿಮ್ಮ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವು ಪದಗಳು ಕನ್ನಡ ಭಾಷಾಂತರದಲ್ಲಿ ಇಲ್ಲ, ಆದರೆ ಕೆಲವು ಪದಗಳು ತಮಿಳ್ ಭಾಷಾಂತರದಲ್ಲಿ ಇದೆ. ಅದಕ್ಕೆ ತಮಿಳ್ ಮೀನ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಕಾರ್ಯ ಹೇಳುವಾಗ ನೀವು ಚೆನ್ನಾಗಿ ಅರ್ಥವಾಗಬೇಕು ಎಂದು ನಾನು ಇಷ್ಟಪಟ್ಟು ಇದು ಹೇಳ್ತಾ ಇದ್ದೇನೆ. ಓಕೆ, ಅಸಲರ್ ನಾನು ವೀಣಾಗ ಓಡಿನದು. ಆ ಪೌಲನು ಹೇಳುವಂಥ ಮಾತು, ನಾನು ಓಡಿದ್ದು ವ್ಯರ್ಥವಾಗದಂತೆ, நான் வீணாக பிரயாசப்பட்டதும் இல்லை என்கிற மகிழ்ச்சி கிறிஸ்துவின் நாளில் எனக்கு ಉಂಟಾಗಿರುವುದಕ್ಕೆ. ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಾಗಲಿಲ್ಲ ಅನ್ನುವಂಥ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವಂತೆ. சரியா? ಅಂದರೆ அவர் என்ன சொல்றாருன்னா, நான் பிரயாசப்பட்டு இந்த சபையை நடத்துகிறேன், இந்த சபையை நடத்தும் பொழுது என் மனசில் நான் இதுவரைக்கும் பட்ட பிரயாசம் வீணா போகல அப்படின்ற சந்தோஷம் அவர் வந்துச்சு. ಅಂದ ಪೌಲನು ಕಷ್ಟಪಟ್ಟು ದೇವರ ಕೆಲಸವನ್ನು ನಡೆಸುವಂಥದ್ದು ವ್ಯರ್ಥವಾಗುವುದಿಲ್ಲ ಅನ್ನುವಂಥ ಒಂದು ಸಂತೋಷ ನನಗೆ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. அந்த பிலிப்பியர் சபையை பார்த்து சொல்றாரு. ಆ ಫಿಲಿಪಿ ಪಟ್ಟಣಕ್ಕೆ ನೋಡಿ ಪೌಲನು ಹೇಳುವಂಥ ಮಾತು, அல்லேலூயா, ಹಲ್ಲೆಲೂಯಾ. ஏன்னா ಯಾಕೆಂದರೆ ஜீவ வசனத்தை பிடித்துக்கொண்டு உலகத்திலே சுடர்களை போல பிரகாசிக்கிற நீங்கள், ಜೀವದ ವಾಕ್ಯವನ್ನ ಹಿಡಿದುಕೊಂಡು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ ಮಂಡಲಗಳಂತೆ ಇರುವಂತ ನೀವು, சாட்சியா இருக்கிற நீங்கள், ಅದರ ಅರ್ಥ ಸಾಕ್ಷಿಗಳಾಗಿರುವಂತ ನೀವು, ஆண்டவருடைய சாட்சியாய் வாழ்கிற நீங்கள், ದೇವರ ಸಾಕ್ಷಿಗಳಾಗಿ ಜೀವಿಸುವಂತ ನೀವು, உங்களை பார்த்தா ನಿಮ್ಮನ್ನ ನೋಡಿದರೆ எனக்கு ஒரு சந்தோஷம் வந்துச்சு. ನನಗೊಂದು ಸಂತೋಷ ಉಂಟಾಗುತ್ತದೆ. நான் பட்ட பிரயாசம் வீணிಲ್ಲ. ಅಬ್ಬಾ, ನಾನು ಪಟ್ಟಂತ ಒಂದು ಪ್ರಯಾಸವು ವ್ಯರ್ಥವಾಗಲಿಲ್ಲ ಅನ್ನುವಂಥದ್ದು. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತಾ? ಆಮೆನ್. ಒಬ್ಬ ಸೇವಕರಿಗೆ ಒಂದು ತೃಪ್ತಿ, ಒಂದು ಸಂತೋಷ ಏನೆಂದರೆ, ನಡೆಸಲ್ಪಡುವಂಥ ಸಭೆ ಇದು ಮಾತ್ರ ஒரு ஊழியக்காரனுக்கு சந்தோஷம் என்னன்னா, அவன் நடத்துகிற சபை ஆண்டவருடைய வசனத்தின்படி வாழ்கிறாங்க, இல்லை பிரகாசிக்கிறாங்க, கர்த்தருடைய மகிமையாக இருக்கிறாங்கன்னு கேட்கறது தான் ಅವನು ಪಟ್ಟ ಪ್ರಯಾಸಕ್ಕೆ ಅವನಿಗೆ கிடைத்த ஒரு பெரிய ಬಹುಮಾನ. அந்த ಒಂದು ಸೇವಕನಿಗೆ ಸಿಗುವಂತ ಸಂತೋಷವು ಬಹುಮಾನ ಏನೆಂದರೆ, ಅವರು ನಡೆಸುವಂತ ಸಭೆ ಆಗಲಿ ಅಥವಾ ಜನರಾಗಲಿ ದೇವರ ವಾಕ್ಯಗಳನ್ನ ಹಿಡಿದುಕೊಂಡು ವಾಕ್ಯಕ್ಕೆ ಅನುಗುಣವಾಗಿ ನಡೆಯುತ್ತಾರೆ ಎಂದು ಕೇಳುವಂತದರಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಎಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿಯಾ? அப்படி இல்லனா, ಈ ರೀತಿಯಾಗಿ ಇಲ್ಲದಿದ್ದರೆ அந்த சபைக்காக அந்த ஊழியக்கார் பட்ட பிரயாசம் எல்லாம் வீண். ಆ ಸಭೆಗಾಗಿ ಆ ಸೇವಕರು ಪಟ್ಟಂತ ಪ್ರಯಾಸ ಎಲ್ಲವೂ ಕೂಡ ವ್ಯರ್ಥವಾಗುತ್ತದೆ. இதுதான் ಗಲಾತ್ಯರ ಸಭೆಗೆ சொல்றாரு. ಇದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾರೆ. ಗಲಾತ್ಯ ಸಭೆ ಪಾಸ್ சொல்றாரு. ಗಲಾತ್ಯ ಸಭೆಗೆ ಪೌಲನು ಹೇಳುವಂತ ಮಾತು, 4ನೇ ಅಧ್ಯಾಯ 11ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನ, ನನ್ನ ಶರೀರದಲ್ಲಿ 11ನೇ ವಚನ, 4ನೇ ಅಧ್ಯಾಯದ 11ನೇ ವಚನ, ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. ಫಿಲಿಪಿಯರ್ ಸಭೆயை பார்த்து ಸಂತೋಷಪಟ್ಟವರು, ಫಿಲಿಪಿ ಸಭೆಯನ್ನು ನೋಡಿ ಸಂತೋಷ ಪಟ್ಟಂತ ಪೌಲನು
கலாத்திய சபையை பார்த்து துக்கப்படுறாரு. ಗಲಾತ್ಯ ಸಭೆಯವರನ್ನು ನೋಡಿ ದುಃಖಿಸುತ್ತಾರೆ. என்ன துக்கப்படுறாரு? ಅವರು ಏನೆಂದು ಹೇಳಿ ದುಃಖ ಪಡುತ್ತಾರೆ? நான் உங்களுக்காக பிரயாசப்பட்டது வீணாய் போயிற்றோ, ನಾನು ನಿಮಗಾಗಿ உங்களை குறித்து பயந்திருக்கிறேன். ನಾನು ನಿಮಗಾಗಿ ಪಟ್ಟಂತ ಪ್ರಯಾಸವು ವ್ಯರ್ಥವಾಯಿತೋ ಎಂದು ಹೇಳಿ ನಾನು ಭಯಪಡುತ್ತೇನೆ ಎಂದು ಹೇಳುತ್ತಾರೆ. கரெக்டா? ஆகையினாலே தான் பிலிப்பியர் சபை பார்த்து அவர் சொல்றாரு, நான் உங்கள் நிமித்தம் சந்தோஷப்படுறேன். ஏன் தெரியுமா? என்னுடைய பிரயாசம் வீணாகல. ಫಿಲಿಪ್ಪಿ ಸಭೆಯನ್ನು ನೋಡಿ ಪೌಲನು ಹೇಳುತ್ತಾನೆ, ನಿಮ್ಮನ್ನ ನೋಡಿ ನಾನು ಸಂತೋಷ ಪಡುತ್ತೇನೆ, ಕಾರಣ ನನ್ನ ಪ್ರಯಾಸವು ವ್ಯರ್ಥವಾಗಲಿಲ್ಲ. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. ஏன்? ಯಾಕೆ? நீங்கள் இந்த உலகத்திலே தேவனுடைய ஜீவ வசனத்தை பிடித்துக்கொண்டு ಪ್ರಕಾಶಿಕ್ರ ವಿಳಕಾ இருக்கீங்க. ಕಾರಣ ನೀವು ಈ ಲೋಕದಲ್ಲಿ ಜೀವದಾಯಕನ ವಾಕ್ಯಗಳನ್ನ ಹಿಡಿದುಕೊಂಡು ಲೋಕದೊಳಗೆ ಹೊಳೆಯುವಂತ ಜ್ಯೋತಿರ್ಮಂಡಲಗಳಂತೆ ಇದ್ದೀರಾ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿனுடைய பிரயாசம் அதான். ಅದು ಯೇಸು ಸ್ವಾಮಿಯ ಪ್ರಯಾಸವೂ ಅದೇ. அவர் நம்மை விளக்காய் மாற்ற ಆತನು ನಮ್ಮನ್ನ ಬೆಳಕಾಗಿ ಮಾರ್ಪಡಿಸುವಂತೆ இருளிலே வாழ்கிற ಜನங்களுக்கு கிறிஸ்தவர்கள் தான் விளக்கு. ಈ ಲೋಕದಲ್ಲಿ ಜೀವಿಸುವಂತ ಜನರಿಗೆ ಕ್ರೈಸ್ತರೇ ಬೆಳಕು. இந்த உலகம் எப்படி மனம் திரும்பும்? ಈ ಲೋಕವು ಹೇಗೆ ಮನ ತಿರುಗುತ್ತದೆ? உங்களை பார்த்துதான். ಈ ಲೋಕವು ನಿಮ್ಮನ್ನ ನೋಡಿ. வேதம் சொல்கிறது, நீங்களே ஜோதி, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಾ, நீங்களே ಉಪ್ಪು, ನೀವೇ ಲೋಕಕ್ಕೆ ಉಪ್ಪಾಗಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. உங்கள் நிமித்தம் தான் இந்த தேசம் மாறும். ನಿಮ್ಮ ನಿಮಿತ್ತವೇ ದೇಶವು ಬದಲಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೇನಾலே தான் ಆದದರಿಂದಲೇ ஆண்டவர் நம்மை பிரகாசிக்கிற விளக்காய் மாற்றபடி இந்த உலகத்துல வந்தார். ದೇವರು ನಮ್ಮನ್ನ ಪ್ರಕಾಶಿಸುವಂತ ಪ್ರಜ್ವಲಿಸುವಂತ ಬೆಳಕಾಗಿ ಮಾರ್ಪಡಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ. ஒரு ஊழியக்காரனுடைய பிரயாசம் அதான். ಒಂದು ಸೇವಕನ ಪ್ರಯಾಸವೂ ಕೂಡ ಅದೇ. அப்போ நாம ஒரு ஊழியக்காரர் என்ன பிரயாசப்படுறான்? ಒಂದು ಸೇವಕನು ಏನೆಂದು ಹೇಳಿ ಪ್ರಯಾಸ ಪಡುತ್ತಾರೆ? சபைக்கு வரக்கூடிய தேவ ஜனங்கள், ಸಭೆಗೆ ಬರುವಂತ ದೇವ ಜನರು தேவனுடைய வசனத்தின்படி வாழ்கிறவளா இருக்கணும். ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವವರಾಗಿರಬೇಕು. அப்படி அவங்க பிரகாசிக்கிறாங்க, ಆ ರೀತಿಯಾಗಿ ಅವರು ಜೀವಿಸುತ್ತಿದ್ದಾರೆ, ಪ್ರಕಾಶಿಸುತ್ತಿದ್ದಾರೆ. அப்படி கேட்கிற சாட்சி தான் ಆ ರೀತಿಯಾಗಿ ಕೇಳುವಂತ ಸಾಕ್ಷಿಯೇ ஊழியக்காரனுக்கு கிடைக்கிற ஒரு பெரிய கிரீடம், ಸೇವಕನಿಗೆ ಸಿಗುವಂತ ಒಂದು ದೊಡ್ಡ ಕಿರೀಟವು. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. ஆகினாலே ಆದುದರಿಂದ தேவ ஜனங்களே, ದೇವ ಜನರೇ, உங்களுடைய வாழ்க்கையிலே காணப்படுகிற சாட்சி, ஜீவ வசனத்தின்படி வாழ்கிற சாட்சி தான் இந்த சபைக்கு நீங்கள் வருகிற இந்த வருகைக்கு ஒரு அத்தாட்சியான ஒரு ஆசீர்வாதம். ಅಂದ ಸಭೆಗೆ ಬರುವಂತ ಜನರಾದ ನೀವುಗಳು ದೇವರ ವಾಕ್ಯವನ್ನ ಹಿಡಿದುಕೊಂಡು ಸಾಕ್ಷಿಗಳಾಗಿ ಜೀವಿಸುವಂತ ಜೀವಿತವೇ ದೇವರ ಬರುವಣಿಗೆಯಲ್ಲಿ ಉತ್ಸಾಹ ತರುವುದಕ್ಕೆ ಒಂದು ಗುರುತಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. அப்படி இல்லனா, ಆ ರೀತಿಯಾಗಿ ಇಲ್ಲದಿದ್ದರೆ ஆராதனை வீண், ಆರಾಧನೆ ವ್ಯರ್ಥ, அப்புறம் வசனத்தை கேட்கறது வீண், ವಾಕ್ಯವನ್ನ ಕೇಳುವಂತದ್ದು ವ್ಯರ್ಥ, சபை கட்டப்படுறது வீண், ಸಭೆ ಕಟ್ಟಲ್ಪಡುವಂತದ್ದು ವ್ಯರ್ಥ. சரியா? இதை நீங்க அண்டர்ஸ்டாண்ட் பண்ணணும். ಇದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. கர்த்தர் எதுக்காக நம்மளை சபையில சேர்த்தார்? ದೇವರು ಯಾವ ಉದ್ದೇಶದಿಂದ ನಮ್ಮನ್ನ ಸಭೆಯಲ್ಲಿ ಸೇರಿಸಿದ್ದಾರೆ? உங்களை ஆண்டவர் நம்புறார். ದೇವರು ನಿಮ್ಮನ್ನ ನಂಬುತ್ತಾರೆ. நீங்க தான் ஆண்டவருடைய விளக்கு, ನೀವೇ ದೇವರ ಬೆಳಕು. ಆಮೆನ್. ஆண்டவர் உங்களுக்குள்ள இருந்து பிரகாசிக்கிறார். ದೇವರು ನಿಮ್ಮೊಳಗಿದ್ದು ನಿಮ್ಮೊಳಗಿನಿಂದ ಪ್ರಕಾಶಿಸುವಂತೆ ಬಯಸುತ್ತಾರೆ. ஹல்லேலூயா, ಹಲ್ಲೆಲೂಯಾ. அவர் கேக்குறாருல்ல, உங்களுக்கு தெரியுமா, ಅವ್ರು ಕೇಳುತ್ತಾರೆ, ನಿಮಗೆ நீங்க ಗೊತ್ತಾ? விசுவாசிகளான பொழுது கிறிஸ்து உங்களுக்குள்ள வந்தாரு. ನೀವು ನಂಬಿಗಸ್ತರಾಗಿ ವಿಶ್ವಾಸಿಗಳಾಗಿ ಬದಲಾಗುವಾಗ ದೇವರು ನಿಮ್ಮೊಳಗೆ ಬಂದಿದ್ದಾರಲ್ಲ. ஹல்லேலூயா, ಹಲ್ಲೆಲೂಯಾ. கர்த்தர் தேவன் உங்களுக்குள்ளே வாசமாயிருக்கிறதே விசுவாசத்தின் ரகசியம். ದೇವರು ನಿಮ್ಮೊಳಗೆ ವಾಸವಾಗಿರುವಂತದೇ ನಿಮ್ಮ ನಂಬಿಕೆಯ ರಹಸ್ಯ ಎಂಬುದಾಗಿ ವಚನ ಹೇಳುತ್ತೆ. ஹல்லேலூயா, ಹಲ್ಲೆಲೂಯಾ. ஆகையினாலே ಆದದರಿಂದ நம்முடைய வாழ்க்கை தான் இந்த உலகத்திலே தேவ நாமத்தை மகிமைப்படுத்தும். ನಿಮ್ಮ ಜೀವಿತವೇ ಈ ಲೋಕದಲ್ಲಿ ದೇವರ ನಾಮವನ್ನ ಘನಪಡಿಸುವಂತದ್ದು. ஹல்லேலூயா, ಹಲ್ಲೆಲೂಯಾ. ஆகையினாலே தான் ಆದದರಿಂದಲೇ அப்போஸ்தலனாகிய பவுல் பிலிப்பி சபையை பார்த்து சந்தோஷப்படுறார். ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಪಟ್ಟಣವನ್ನ ನೋಡಿ ಸಂತೋಷ ಪಡುತ್ತಾರೆ. அப்ப இந்த வீணான காரியம் என்னன்னு ஒரு 4 சொல்லிட்டு, ಈ ವ್ಯರ್ಥವಾದ ಸಂಗತಿಗಳು ಏನು ಎಂದು ಹೇಳಿ ಒಂದು 4 ವಿಷಯಗಳನ್ನು ಧ್ಯಾನಿಸಿ நீங்க இன்னும் எப்படி பிரகாசிக்கணும்னு சொல்லி முடிச்சிருக்கீங்க. ನೀವು ಇನ್ನು ಹೇಗೆ ಪ್ರಜ್ವಲಿಸಬಹುದು ಅನ್ನುವಂಥದ್ದನ್ನು ನಾವು ನೋಡಿ ಮುಗಿಸೋಣ. ஹல்லேலூயா, ಹಲ್ಲೆಲೂಯಾ. அதான் இந்த பிரயாசம் வீணாக கூடாதுன்னா நம்ம கிட்ட காணப்படுகிற வசனத்தின்படி வாழ்கிற வாழ்க்கை. ಅಂದ ಈ ಪ್ರಯಾಸವು ವ್ಯರ್ಥವಾಗದೆ ಇರಬೇಕಾದರೆ ನಿಮ್ಮ ಜೀವಿತದಲ್ಲಿ ಕಂಡು ಬರುವಂತ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತ ಜೀವಿತ. ஹல்லேலூயா, ಹಲ್ಲೆಲೂಯಾ. இல்லனா ಇಲ್ಲದಿದ್ದರೆ எல்லாம் வீண்.
ಎಲ್ಲವೂ ಕೂಡ ವ್ಯರ್ಥ. சரி கவனிங்களா, ஒரு 4 காரியம் சொல்றேன். 4 ವಿಷಯ. முதலாவது யாக்கோபுல ஒரு வசனம் சொல்ல பாருங்களேன். ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಚನವನ್ನು ಹೇಳುತ್ತಾರೆ. 2ஆம் அதிகாரம் 20ஆம் வசனம். ಯಾಕೋಬನ ಪುಸ್ತಕ 2ನೇ ಅಧ್ಯಾಯದ 20ನೇ ವಚನ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. அப்பிரயோஜகனே அப்படின்னா தமிழ் என்ன போட்டிருக்குன்னா வீணான மனுஷனே. அந்த ಉಪಯೋಗಕ್ಕೆ ಬಾರದೇ ಇರುವಂತ ಮನುಷ್ಯನೇ. ಕರೆಕ್ಟಾ? சரி, நான் ಯಾಕೆ ತಮಿಳ್ ಭಾಷಾಂತರ ಹೇಳ್ತಾ ಇದ್ದೀನಿ ಅಂದರೆ, ಎದಕ್ಕಾಗ சொல்கிறேன்னா ತಮಿಳ್ ಭಾಷಾಂತರದಲ್ಲಿ கொஞ்சம் மீனிங்ஃபுல்லாக இருக்கும், அதனால தான். ತಮಿಳು ಭಾಷೆಯಲ್ಲಿ ವಾಕ್ಯಗಳು ಬಹಳ ಒಂದು ಅರ್ಥಗರ್ಭಿತವಾಗಿರುತ್ತೆ. இப்போ இதில் ಅಪ್ರಯೋಜನன்னு சொல்லிட்டு நான் நார்மலாக சொல்லியிருக்கேன் இல்லையா? ಇಲ್ಲಿ ಅಪ್ರಯೋಜಕನೇ ಎಂದು ಹೇಳಿ ಸಾಧಾರಣವಾಗಿ ಬರೆಯಲ್ಪಟ್ಟಿದೆ. ತಮಿಳ್ ಭಾಷಾಂತರ ವೀಣಾನ ಮನುಷ್ಯನೇ. ಅದು ತಮಿಳು ಭಾಷಾಂತರದಲ್ಲಿ ಒಂದು ವ್ಯರ್ಥವಾದ ಒಂದು ಮನುಷ್ಯನೇ என்ன ಅರ್ಥನಾ? ಅದರ ಅರ್ಥ ಏನೆಂದರೆ, நாம பிறந்தோம், ನಾವು ಹುಟ್ಟಿದೆವು, உலகத்துல வளர்ந்தோம், ಈ ಲೋಕದಲ್ಲಿ ಬೆಳೆದೆವು, படிச்சோம், ನಾವು ಓದಿದೆವು, சம்பாதிக்கிறோம், ಸಂಪಾದಿಸುತ್ತೇವೆ, நல்லா இருக்கிறோம், ಚೆನ್ನಾಗಿದ್ದೇವೆ. அதுக்கப்புறம் நம்ம சாப்டர் க்ளோஸ். ಅದಾದ ನಂತರ ನಮ್ಮ ಕತೆ ಮುಗಿಯಿತು. அப்படி வாழ்றவங்கள பார்த்தா சொல்லுது, ಆ ರೀತಿಯಾಗಿ ಜೀವಿಸುವವರನ್ನು ನೋಡಿ ವಾಕ್ಯ ಹೇಳುತ್ತೆ, வீணான மனுஷனே, ಅಪ್ರಯೋಜಕನೇ. அப்போ நம்மளை ஆண்டவர் படைத்ததுக்கு இல்ல ஆண்டவர் இந்த உலகத்துல நம்மளை வைத்திருக்கிறதுக்கு ஒரு நோக்கம் உண்டு. ದೇವರು ನಮ್ಮನ್ನ ಸೃಷ್ಟಿಸಿರುವುದಕ್ಕೆ, ದೇವರು ನಮ್ಮನ್ನ ಲೋಕದಲ್ಲಿ ಇಟ್ಟಿರುವುದಕ್ಕೆ ಒಂದು ಉದ್ದೇಶ ಉಂಟು. ಕರೆಕ್ಟಾ? ಸರಿನಾ? ಎಷ್ಟನ பேர் ನಂಬುறீங்க? ಎಷ್ಟು ಜನ ನಂಬುತ್ತೀರಾ? ಸರಿ, ಒಬ್ಬರ ಕುರಿತು ஒரு நோக்கம் ಉಂಟು. ಪ್ರತಿಯೊಬ್ಬರ ಕುರಿತಾಗಿಯೂ ದೈವಿಕವಾದ ಉದ್ದೇಶ ಉಂಟು. ಅದು ನೆರವೇற்றாம, ಆ ಒಂದು ಉದ್ದೇಶಗಳನ್ನ ನೆರವೇರಿಸದೆ நாம் உலக ரீதியாய் வாழ்வோமானா, ಲೌಕಿಕ ರೀತಿಯಲ್ಲಿ ನಡೆದುಕೊಳ್ಳುವುದಾದರೆ, ವಚನ சொல்லுது, ವಾಕ್ಯ ಹೇಳುತ್ತೆ, நீ வீணான ಮನುಷ್ಯ, ನೀವು ಅಪ್ರಯೋಜಕರು ಎಂಬುದಾಗಿ. வாழ்க்கை ನೀ வீணடிச்சிட்ட, ನಿಮ್ಮ ಜೀವಿತವನ್ನ ನೀವು ಪ್ರಯೋಜನಕ್ಕೆ ತರಲಿಲ್ಲ. புரியுதா? ಅರ್ಥವಾಗ್ತಿದ್ಯಾ? அப்ப நம்ம வாழ்க்கை எப்படி இருக்கணும்? ನಮ್ಮ ಜೀವಿತ ಹೇಗಿರಬೇಕು? ಯೂಸ್ಫುಲ್ಲா இருக்கணும், ಪ್ರಯೋಜನಕರವಾಗಿರಬೇಕು. அதுதான் ಪೌಲ್ சொல்றாரு. ಅದನ್ನೇ ಪೌಲನು ಹೇಳುತ್ತಾನೆ, ಕಾಲத்தை ಪ್ರಯೋಜನಪಡಿಸಿ, ನಿಮಗಿರುವಂತ ಕಾಲವನ್ನ ಪ್ರಯೋಜನ ಪಡಿಸಿಕೊಳ್ಳಿರಿ. ಇದೆಯಾ ವಾಕ್ಯ? ಕಾಲத்தை ಪ್ರಯೋಜನಪடுத்துங்க, ಕಾಲವನ್ನ ಪ್ರಯೋಜನ ಪಡಿಸಿಕೊಳ್ಳಿರಿ. வீணா காலத்தை வேஸ்ட் பண்ணாதீங்க. ನಿಮಗಿರುವಂತ ಸಮಯವನ್ನ ವ್ಯರ್ಥವಾಗಿ ಕಳೆಯಬೇಡಿ. வீணான ಮನುಷ್ಯನ அப்படின்னா கடவுள் வந்து நீ வேஸ்ட் அப்படின்னு சொல்லக்கூடாது. ದೇವರು ನೋಡಿ ನಮ್ಮನ್ನ ನೀನು ವ್ಯರ್ಥ, ನೀನು ಉಪಯೋಗಕ್ಕೆ ಬರದವನು ಎಂದು ಹೇಳಬಾರದು, சொல்லக்கூடாது. ಆ ರೀತಿಯಾಗಿ ಹೇಳಬಾರದು. நாம ஒரு உபயோகமுள்ள பாத்திரமா மாறணும். ನಾವು ಉಪಯೋಗವುಳ್ಳ ಪಾತ್ರೆಗಳಾಗಿ ಮಾರ್ಪಡಬೇಕು. ஹல்லேலூயா, ஹல்லேலூயா. ஒரு சின்ன ஸ்டோரி சொல்றேன். ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇವೆ. ஒருத்தர் சொன்னாரு, அது உங்களுக்கு பிரயோஜனமாகும்னு சொல்றேன். ಒಬ್ಬರು ಹೇಳಿದ್ದನ್ನ ನಿಮಗೆ ಪ್ರಯೋಜನಕರವಾಗಿರಲಿ. 16th செஞ்சுரியில பிரெஞ்சு தேசத்தை ஒரு ராஜா ஆண்டிட்டு இருந்தாரு. 16ನೇ ಶತಮಾನದಲ್ಲಿ ಫ್ರೆಂಚ್ ದೇಶವನ್ನ ಒಂದು ಅರಸನ ಆಳ್ವಿಕೆ ಮಾಡುತ್ತಿದ್ದ. 16th செஞ்சுரி அப்படின்னா உங்களுக்கு தெரியும் இல்லையா? 16ನೇ ಶತಮಾನ. ஆனா இப்போ நாம இருக்கிறது வந்து 21 செஞ்சுரி. ಈಗ ನಾವಿರುವಂತದ್ದು 21ನೇ ಶತಮಾನ. நீங்க பின்னாடி போனா 16th செஞ்சுரி. ನೀವು ಹಿಂದಕ್ಕೆ ಹೋಗುವಾಗ 16ನೇ ಶತಮಾನ. அப்போ அந்த 16th செஞ்சுரியில ஒரு பிரெஞ்சு ராஜா ஒருத்தர் இருந்தாரு. He is very mighty man. 16ನೇ ಶತಮಾನದಲ್ಲಿ ಒಂದು ಫ್ರೆಂಚ್ ದೇಶದ ಅರಸನೊಬ್ಬನಿದ್ದನು. ಅವನು ಬಹಳ ಒಂದು ಪ್ರಭಾವವುಳ್ಳಂತ ಒಂದು ಅರಸ. எங்க போனாலும் அவர் ஜெயிச்சிருவார். ಎಲ್ಲಿ ಹೋದರೂ ಕೂಡ ಅವನು ಯುದ್ಧ ಮಾಡಿ ಗೆಲ್ಲುತ್ತಿದ್ದ. அந்த தேசத்துல, ಆ ದೇಶದಲ್ಲಿ வால்டர் அப்படின்னு ஒரு எழுத்தாளர் இருந்தார். ವಾಲ್ಟರ್ ಎಂದು ಹೇಳುವಂತ ಒಂದು ಬರಹಗಾರನಿದ್ದ. ஒரு மீடியா மேன். ಅವರು ಒಂದು ஒரு எழுத்தாளர் சொல்லலாம், அல்ல ஒரு பத்திரிகையாளர், ಒಂದು ಬರಹಗಾರನ ಅಥವಾ ಪತ್ರಿಕೆಗಳನ್ನ ಬರೆಯುವಂತ ವ್ಯಕ್ತಿ ಎಂದು ಹೇಳಬಹುದು. ஒரு பிரீச்சர் அப்படின்னா எப்படி சொல்றது, ಜನರಲ್ பிரீச்சர் ஒருத்தர் இருந்தார். ಅವರು ಒಂದು ಸಂಭಾಷಣಕಾರರು ಒಬ್ಬರು ಇದ್ದರು. அவர் எழுதுற அந்த வேர்ட ஒரு மனுஷன் படிச்சானா அவனுடைய சரீரத்துல ரத்தம் வந்து அப்படியே பப்புல் ஆகும். ವ್ಯಕ್ತಿ ಬರೆಯುತ್ತಿದ್ದಂತ ಪತ್ರಿಕೆಗಳನ್ನ ಓದುವಾಗ ಜನರ ರಕ್ತ ಕುದಿಯುತ್ತಿತ್ತು. ಕರೆಕ್ಟಾ? சில பேர் எழுதுற வேர்ட் அப்படி இருக்கும் பாத்தீங்களா? ಕೆಲವರು ಬರೆಯುವಂತ ಪದಗಳು ಆ ರೀತಿಯಾಗಿರುತ್ತೆ. சில பேர் பேசினா அவங்க அந்த வேர்ட் வந்து ரொம்ப ಸ್ಟ್ರಾಂಗಾ இருக்கும். ಕೆಲವರು ಮಾತನಾಡುವಾಗ ಅವರು ಮಾತನಾಡುವಂತ ಒಂದು ಮಾತಿನ ಒಂದು ಶೈಲಿ ಬಹಳ ಒಂದು ಗಟ್ಟಿಯಾಗಿರುತ್ತೆ. இந்த அரசன், ಈ ಒಂದು ಅರಸನು ಯಾರಿಗೂ ಭಯ ಮಾಡ, ಯಾರಿಗೂ ಭಯಪಡುವುದಿಲ್ಲ. ಆனா இந்த ವಾಲ್ಟರ್ಗೆ மட்டும் ಭಯಡುವ. ಆದ್ರೆ ಈ ವಾಲ್ಟರ್ ಎಂದು ಹೇಳುವಂತ ವ್ಯಕ್ತಿಗೆ ಭಯಪಡುತ್ತಿದ್ದ. இந்த ವಾಲ್ಟರ್ எழுதுற அந்த பத்திரிகை வந்து அவ்வளவு பயங்கரமா இருக்குமா. ಆ ವಾಲ್ಟರ್ ಎಂಬ ಒಂದು ವ್ಯಕ್ತಿ ಬರೆಯುತ್ತಿದ್ದಂತ ಒಂದು ಪತ್ರಿಕೆಗಳು ಬಂದು ಅಷ್ಟು ಭಯಂಕರವಾಗಿತ್ತು. ಜನ ಎಲ್ಲರೂ ರಾಜಾವೆ ನೇಸಿಕಾಮ இந்த ವಾಲ್ಟರ್ ನೇಸಿತಾರೆ. ಆಗ ಜನರೆಲ್ಲರೂ ಕೂಡ ಅರಸನನ್ನ ಪ್ರೀತಿಸದೆ ವಾಲ್ಟರ್ ಎಂದು ಹೇಳುವ ವ್ಯಕ್ತಿಯನ್ನ ಪ್ರೀತಿಸುತ್ತಿದ್ದರು. அந்த ವಾಲ್ಟರ್ வந்து ஒரு தீர்மானம் பண்ணா. ಆ ವಾಲ್ಟರ್ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ஏன்னா வால்டர் தான் அடுத்த ஃபியூச்சர் இந்த பிரெஞ்சு தேசத்தை நல்ல ஒரு ராஜ்யமா கொண்டு போகக்கூடிய மனுஷன் அவங்க நம்பினாங்க. ಯಾಕೆಂದ್ರೆ ಆ ವಾಲ್ಟರ್ ಎಂಬ ವ್ಯಕ್ತಿಯೇ ಮುಂದೆ ಆ ಒಂದು ಫ್ರೆಂಚ್ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಭಾವವುಳ್ಳಂತ ಒಂದು ವ್ಯಕ್ತಿ ಆಗಬಹುದು ಎಂದು ಜನರು ನಂಬಿದರು. ಗಮನಿಸಿರಿ. ಆಗ என்ன நடந்துச்சுன்னா, ಆಗ ಅಲ್ಲಿ ನಡೆದಂತ ಒಂದು ಘಟನೆ ಏನಂದ್ರೆ, ವಾಲ್ಟರ್ வந்து ஒரு சவால் விட்டா. ಈ ವಾಲ್ಟರ್ ಒಂದು ಸವಾಲನ್ನ ಹಾಕಿದರು. இந்த பிரெஞ்சு தேசத்துல இருக்கிற கிறிஸ்தவங்க எல்லாரையுமே
என்னுடைய எழுத்தின் மூலமா என்னுடைய பேச்சின் மூலமா இந்த தேசத்தை விட்டு நான் விரட்டிடுவேன். ಈ ಫ್ರೆಂಚ್ ದೇಶದಲ್ಲಿರುವಂತ ಕ್ರೈಸ್ತರೆಲ್ಲರನ್ನ ನನ್ನ ಬರಹದ ಮೂಲಕವಾಗಿ ಅವರ ದೇಶವನ್ನ ತೊರೆದು ಹೋಗುವಂತೆ ನಾನು ಮಾಡುತ್ತೇನೆ ಎಂಬ ಸವಾಲನ್ನ ಹಾಕಿದ್ರು. ஏன்னா ஒரு நாஸ்திகன், ಯಾಕಂದ್ರೆ ಅವರು ಒಂದು ದೇವರ ಮೇಲೆ ನಂಬಿಕೆ ಇಲ್ಲದ ಒಂದು ನಾಸ್ತಿಕ. அந்த கம்யூனிசம் சொல்லுவாங்க தெரியுமா? ಕಮ್ಯುನಿಸಂ ಎಂದು ಕಮ್ಯುನಿಸ್ಟ್. ಕಮ್ಯುನಿಸ್ಟ್ ಕನ್ನಡ ಕನ್ನಡದಲ್ಲಿ ಏನು ಹೇಳ್ತಾರೆ? கம்யூனிஸ்ட் இல்லை, நாஸ்திகன் தமிழில் இருக்குல்ல, அது மாதிரி கன்னடத்தில் இல்லையா? நாஸ்திக தான். ஓகே. அப்படின்னா கடவுளே இல்லைன்னு சொல்றாங்க. ದೇವರೇ ಇಲ್ಲ ಎಂದು ಹೇಳುವಂತ ನಂಬಿಕೆಯುಳ್ಳವರನ್ನ ನಾಸ್ತಿಕರು ಎಂದು ಹೇಳ್ತಾರೆ. ರುಮೇನಿಯಾ ದೇಶ, ರಷ್ಯಾ ದೇಶ அந்த அளவுக்கு பீக்ல இருந்துச்சு. ಯಾಕಂದ್ರೆ ರೊಮೇನಿಯಾ, ರಷ್ಯಾ ದೇಶದೆಲ್ಲ ಈ ಒಂದು ನಾಸ್ತಿಕತೆ ಬಹಳ ಹೆಚ್ಚಾಗಿತ್ತು. இவன் எழுதுற எழுத்துனால அந்த ஜனங்க வந்து இந்த தேசத்துல ஒரு பெரிய ரிவைவல் அப்படின்னா இந்த தேசத்தை ஒரு நல்ல இதுக்கு கொண்டு போவான்ற நம்பிக்கை அவன் மேல வந்துச்சு. ಅಂದ ಅವನು ಬರೆಯುವಂತ ಬರಹದ ಮೂಲಕವಾಗಿ ದೇಶವನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಎನ್ನುವಂತ ನಂಬಿಕೆ ಜನರಿಗೆ ಬಂತು. ಗಮನಿಸಿರಿ. அதனால அவனுக்கு நிறைய பணம் சேர்ந்தது, நிறைய சொத்து சேர்ந்தது, நிறைய பொருள் சேர்ந்தது. அந்த ವ್ಯಕ್ತಿಗೆ ಬಹಳ ಹಣವು, ಸ್ವತ್ತು, ಆಸ್ತಿಯು ಸೇರಿತ್ತು. ಜನರೆல்லாம் கொடுத்தாங்க. ಜನರೆಲ್ಲರೂ ಕೊಟ್ಟರು. ஒரு நாள் திடீர்னு அவனுக்கு வியாதி வந்துச்சு. ಒಂದು ದಿವಸ ತಕ್ಷಣ ಆ ವ್ಯಕ್ತಿಗೆ ವ್ಯಾಧಿ ಬಂತು. ಸ್ವಲ್ಪ அந்த வியாதி நிமித்தம் கொஞ்ச நாள் அவன் மிகுந்த வேதனைப்பட்டான். ಆ ವ್ಯಾಧಿಯ ನಿಮಿತ್ತವಾಗಿ ಆ ವ್ಯಕ್ತಿ ಬಹಳ ಬಳಲಿ ಹೋದನು. அப்ப ಅವನ ಟ್ರೀಟ್ಮೆಂಟ್ பண்ண டாக்டர்ஸ், ಈಗ ಆ ವ್ಯಕ್ತಿಗೆ ಒಂದು ಚಿಕಿತ್ಸೆಯನ್ನು ನೀಡುವಂತ ವೈದ್ಯರು, அந்த ட்ரீட்மெண்ட் பண்ற டாக்டர்ஸ் மூலமா அவன் காதுல ஒரு காரியம் கேட்டுச்சு. ಆ ಚಿಕಿತ್ಸೆ ಕೊಡುವಂತ ವೈದ್ಯರ ಮೂಲಕವಾಗಿ ಆ ವ್ಯಕ್ತಿಗೆ ಒಂದು ಸ್ವರ ಕೇಳಿತು. ரொம்ப நாள் வாழ மாட்டான், ವಾಲ್ಟರ್ ಹೆಚ್ಚು ದಿವಸ ಬದುಕುವುದಿಲ್ಲ. அப்போ வால்டர் டாக்டர்ஸ் கூப்பிட்டு கேக்குறான். ಈಗ ವಾಲ್ಟರ್ ಆ ಒಂದು ವೈದ್ಯರನ್ನ ಕರೆದು ಕೇಳುತ್ತಾರೆ, உங்க சயின்டிஸ்ட் மூலமா, ನಿಮ್ಮ ವೈದ್ಯರ ಮೂಲಕವಾಗಿ, ವಿಜ್ಞಾನ ಮೂಲமா, ಅಥವಾ ಅಲ್ಲಿದ್ದಂತ ವಿಜ್ಞಾನಿಗಳ ಮೂಲಕವಾಗಿ, ಇಲ್ಲ ಉನ್ನುடைய படிப்பு மூலமா, ಇಲ್ಲ ನಿಮಗಿರುವಂತ ವಿದ್ಯಾಭ್ಯಾಸದ ಮೂಲಕವಾಗಿ, ಇಲ್ಲ ಉನ್ನುடைய மெடிக்கல் மூலமா, ಅಥವಾ ನಿಮಗಿರುವಂತ ವೈದ್ಯಕೀಯ ಜ್ಞಾನದ ಮೂಲಕವಾಗಿ 6 மாசம் என்னுடைய லைஃபை நீ ಎಕ್ಸ್ಟೆಂಡ್ பண்ணி தந்தினா, 6 ತಿಂಗಳುಗಳ ಕಾಲ ನನ್ನ ಜೀವಿತಾವಧಿಯನ್ನು ನೀವು ಮುಂದಕ್ಕೆ ಹೂಡಿದರೆ என்னுடைய சொத்துல பாதி உனக்கு தரேன் அப்படி சொன்னான். ನನಗಿರುವಂತ ಸ್ವತ್ತಿನಲ್ಲಿ ಅರ್ಧದಷ್ಟು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ. வால்டர் டாக்டர் சொன்னான். ಆ ವಾಲ್ಟರ್ ವೈದ್ಯರ ಬಳಿಯಲ್ಲಿ ಹೇಳಿದ, எனக்கு 6 மாசம் நான் வாழ்ற அளவுக்கு உன்னுடைய டெக்னாலஜி, உன்னுடைய மெடிக்கல், உன்னுடைய படிப்பு மூலமா என்னுடைய ஆயுசை நீ கூட்டி கொடுத்தினா என் சொத்துல பாதி பங்கு உனக்கு தரேன் அப்படின்னு சொன்னான். ನನ್ನ ಜೀವಿತಾವಧಿಯನ್ನು ನೀವು 6 ತಿಂಗಳುಗಳ ಕಾಲ ಮುಂದಕ್ಕೆ ಹೂಡುವಂತೆ ನೀವು ಮಾಡಿದ್ರೆ ನನ್ನ ಸ್ವತ್ತಿನಲ್ಲಿ ಅರ್ಧದಷ್ಟು ಭಾಗವನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ. அப்போ ಆಗ அந்த டாக்டர் அந்த வால்டரை பார்த்து சொன்னாங்க, ಆ ವೈದ್ಯರು ಆ ಒಂದು ವಾಲ್ಟರ್ನ ನೋಡಿ ಹೇಳಿದರು, ವಾಲ್ಟರ್ இன்னும் 6 மணி நேரம், 6 hours, இன்னும் 6 மணி நேரம் நீ வாழ்றதே பெருசு அப்படின்னு சொன்னாங்க. ಇನ್ನು 6 ತಾಸು ನೀವು ಬದುಕುವಂತದ್ದೇ ಹೆಚ್ಚು ಎಂಬುದಾಗಿ. கவனிங்க, இந்த வார்த்தையை அவன் கேட்ட உடனே, ಈ ಮಾತನ್ನ ಅವನು ಕೇಳಿದ ತಕ್ಷಣ அவன் பித்து பிடிச்சு அப்படின்னு சொல்றதுன்னா மென்டல் மாதிரி பயந்து அழுது கத்தனா. ಒಂದು ಹುಚ್ಚನಂತೆ ಆ ಒಂದು ಹತ್ತು ಕೂಗಾಡುವುದಕ್ಕೆ ಪ್ರಾರಂಭಿಸಿದನು. அப்ப அவன் என்ன சொன்னான்னா, ಆಗ ಅವನೇನು ಹೇಳಿದನಂತೆ, ஐயோ என் வாழ்க்கையை நான் வீணா கழிச்சிட்டேன், ನನ್ನ ಜೀವಿತವನ್ನ ನಾನು ವ್ಯರ್ಥವಾಗಿ ಕಳೆದಿದ್ದೆ, என் வாழ்க்கையை நான் வீணடிச்சிட்டேன், ನನ್ನ ಜೀವಿತವನ್ನ ನಾನು ವ್ಯರ್ಥ ಮಾಡಿದ್ದೇನೆ. ஏன்னா ಯಾಕೆಂದ್ರೆ நான் செத்தா நரகத்துக்கு தான் போவேன், ನಾನು ಸತ್ತರೆ ನರಕಕ್ಕೆ ಹೋಗುತ್ತೇನೆ. கவனிங்க, என்னுடைய வாழ்க்கையிலே நான் மனம் திரும்பி வாழக்கூடிய சான்ஸ், மனம் திரும்பி கடவுளுக்காக வாழக்கூடிய ಚಾನ್ಸ್ எனக்கு கிடைக்கல. ನನ್ನ ಜೀವಿತದಲ್ಲಿ ನಾನು ಮಾನಸಾಂತರ ಹೊಂದಿ ದೇವರಿಗಾಗಿ ಜೀವಿಸುವಂತ ಜೀವಿತ ನನಗೆ ದೊರಕಿಲ್ಲ. ಇನ್ನು 6 ಮಣಿ ನೇರ தான் நான் வாழ போறேன், ಇನ್ನು 6 ತಾಸು ಮಾತ್ರ ನಾನು ಬದುಕುವುದಕ್ಕಿದ್ದೇನೆ. அப்படி கத்தி கத்தி மென்டல் ஆகி அப்படியே செத்துட்டான். ಆ ರೀತಿಯಾಗಿ ಕಿರ್ಚಿ ಕೂಗಾಡಿ ಅವರು ಸತ್ತು ಹೋದರು. ಗಮನಿಸಿರಿ, இந்த வீணான மனுஷனே என்ற வார்த்தைக்கு என்ன பொருள்னா, ಅಪ್ರಯೋಜಕನಾದಂತ ಮನುಷ್ಯನೇ ಅನ್ನುವಂತ ಮಾತಿಗೆ ಅರ್ಥ நமக்கு கிடைக்கப்பட்ட நேரத்தை, ನಮಗೆ ಸಿಕ್ಕಂತ ಸಮಯವನ್ನ, நமக்கு கிடைக்கப்பட்ட ಚಾನ್ಸ್, ನಮಗೆ ಸಿಕ್ಕಂತ ಅವಕಾಶಗಳನ್ನ ವ್ಯರ್ಥ அப்படின்னா நம்ம வீணடிப்போமானால், ನಾವು ವ್ಯರ್ಥ ಮಾಡುವುದಾದರೆ, நாம வீணாய் ஜீவிப்போமானால், ನಾವು ಅಪ್ರಯೋಜಕರಾಗಿ ಜೀವಿಸುವುದಾದರೆ ஒரு நாள் நம்ம வருத்தப்படுவோம். ಒಂದು ದಿವಸ ನಾವು ದುಃಖ ಪಡುತ್ತೇವೆ. என்ன துக்கம் தெரியுமா? ಆ ದುಃಖ ಏನು ಗೊತ್ತಾ? ஐயோ நான் வீணா என் நேரத்தை, என்னுடைய வாழ்க்கையை கழிச்சிட்டேன், ನನ್ನ ಸಮಯವನ್ನು, ನನ್ನ ಜೀವಿತವನ್ನು ನಾನು ವ್ಯರ್ಥವಾಗಿ ನಾನು ಖರ್ಚು ಮಾಡಿದ್ದೇನೆ. அதனாலதான் அவர் சொல்றாரு, ಅಂದಲೇ ಅವರು ಹೇಳುತ್ತಾರೆ, வீணான மனுஷனே, ಅಪ್ರಯೋಜಕನಾದಂತ ಮನುಷ್ಯನೇ, ಕ್ರಿಯೆ ಇಲ್ಲದ ವಿಶ್ವಾಸಂ ಸೆತ್ತது, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ದೇವ ಜನರೇ, அந்த தேவ ಜನರೇ, ನಾವು ಯೋಚಿಸಿ பார்க்கணும், ನಾವು ಯೋಚಿಸಿ ನೋಡಬೇಕು. நான் என்னுடைய வாழ்க்கையுடைய அந்த லைஃப் ஸ்டைல்
எப்படி இருக்குன்னு நீங்க பார்க்கணும். ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಯೋಚಿಸಿ ನೋಡಬೇಕು. உலகத்துக்காக வாழ்ந்த நாட்கள் போதும். ಲೋಕಕ್ಕಾಗಿ ಜೀವಿಸಿದಂತ ದಿವಸಗಳು ಸಾಕು. சம்பாதிக்க வேண்டாம்னு ஆண்டவர் சொல்லல. ಸಂಪಾದಿಸಬೇಡಿರಿ ಅಂತ ದೇವರು ಹೇಳಿಲ್ಲ. ஆனா தேவனுக்காக நம்ம பிரயோஜனப்படணும். ಅದ ದೇವರಿಗಾಗಿ ನಾವು ಪ್ರಯೋಜನ ಉಳ್ಳವರಾಗಿರಬೇಕು. உங்களை பெற்றெடுத்தது உங்க தாய் தான். ನಿಮ್ಮನ್ನ ಹೆತ್ತಿದ್ದು ನಿಮ್ಮ ತಾಯಿಯೇ, உங்க தந்தை தான். ನಿಮ್ಮ ತಂದೆಯೇ. ஆனா அந்த கருவை உண்டாக்குனது கர்த்தர். ಆದ್ರೆ ಆ ಗರ್ಭವನ್ನ ರೂಪಿಸಿದ್ದು ದೇವರು. அதான் வேதம் சொல்லுகிறது. ಅದೇ ಸತ್ಯವೇದ ಹೇಳುತ್ತದೆ, கர்ப்பத்தின் கனி கர்த்தரால் உண்டாகிறது. ಗರ್ಭದ ಫಲವು ಅದು ಯೆಹೋವನಿಂದ ಉಂಟಾಗುವಂಥದ್ದು. சரியா? நம்ம பெற்றெடுத்த தாய் தகப்பனை மதிக்க வேண்டாம் நான் சொல்லல. ನಮ್ಮನ್ನ ಹೆತ್ತಂತ ತಂದೆ ತಾಯಿಯನ್ನ ನೀವು ಗೌರವಿಸಬೇಡಿರಿ ಎಂದು ಹೇಳುತ್ತಿಲ್ಲ. உங்களை உண்டாக்கின தேவனை நீங்க கனப்படுத்தி, ನಿಮ್ಮನ್ನ ಸೃಷ್ಟಿ ಮಾಡಿದ ದೇವರನ್ನ ನೀವು ಸನ್ಮಾನಿಸಿರಿ. ஹல்லேலூயா, ஹல்லேலೂயா, ஹல்லேலூயா, ஹல்லேலூயா. ஆகையினாலே தேவனுக்கு மகிமையான காரியம் செய்ய ನಾವು ಪ್ರಯಾಸ அந்த ದೇವರಿಗೆ ಮಹಿಮೆ ತರುವಂತ ಸಂಗತಿಗಳನ್ನ ಮಾಡುವುದಕ್ಕೆ ನಾವು ಪ್ರಯಾಸ ಪಡಬೇಕು. கர்த்தர் நம்மளை உயர்த்துவார். ಆಗ ದೇವರು ನಮ್ಮನ್ನು கர்த்தர் ಉದ್ಧರಿಸುತ್ತಾರೆ, நம்மை ஆசீர்வதிப்பார். ದೇವರು ನಮ್ಮನ್ನು கர்த்தர் ಆಶೀರ್ವದಿಸುತ್ತಾರೆ, உலகத்தில் நம்மளை மேன்மையா வைப்பார். ದೇವರು ನಮ್ಮನ್ನ ಲೋಕದಲ್ಲಿ ಒಂದು ಶ್ರೇಷ್ಠರಾಗಿ அந்த ಇಡುತ್ತಾರೆ. வால்டரை போல நாம கடைசி நேரத்தில் துக்கப்படக்கூடாது. ವಾಲ್ಟರ್ ರೀತಿಯಲ್ಲಿ ಕೊನೆಯ ಸಮಯದಲ್ಲಿ ನಾವು ದುಃಖಿಸಬಾರದು. சரியா? அதனால தான் வேதம் சொல்லுகிறது, நம்ம நாட்களையும் கர்த்தர் தந்த தினங்களையும் கிருபையாய் நம்ம வைத்திருக்கிற காரியத்தையும் நீங்க பிரயோஜனப்படுத்த. அந்த ದೇವರು ನಮಗೆ ಅನುಗ್ರಹಿಸಿದ ಸಮಯಗಳನ್ನ, ದಿವಸಗಳನ್ನ, ಕೃಪೆಯಿಂದ ಕೊಟ್ಟಂತ ಅವಕಾಶಗಳನ್ನ ನಾವು ವ್ಯರ್ಥ ಮಾಡಬಾರದು. ஆண்டவர் நம்மளை பார்த்து வீணான மனுஷியே, வீணான மனுஷனேன்னு சொல்லும்போது நம்ம எவ்வளவு துக்கப்படுவோம் இல்லையா? ದೇವರು ನಮ್ಮನ್ನ ನೋಡಿ ಅಪ್ರಯೋಜಕನೇ ಎಂದು ಹೇಳುವಾಗ ನಾವು ಎಷ್ಟು ದುಃಖ ಪಡುತ್ತೇವಲ್ಲ. ஆகினாலதான் ಆದುದರಿಂದ நம்முடைய ஓட்டம் வீணா இருக்கக்கூடாது. ನಮ್ಮ ಓಟವು ವ್ಯರ್ಥವಾಗಿರಬಾರದು. ரெண்டாவது என்ன வீண்? ಎರಡನೆಯದಾಗಿ ವ್ಯರ್ಥವಾದ ಸಂಗತಿ ಏನು? வாசிங்க மார்க் 7:7. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನ. ಮಾರ್ಕ್ 7:7. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. சரி, ஓகே. அப்படின்னா சொல்றேன்னா, மனுஷனுடைய கற்பனைகளை கேட்டு எனக்கு இவர்கள் வீணாய் ஆராதனை செய்கிறார்கள் அப்படின்னு ஆண்டவர் சொல்றாரு. ಅಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಮನುಷ್ಯರು ಕಲ್ಪಿಸಿದ ಬೋಧನೆಗಳನ್ನ ಕೇಳಿ ಇವರು ನನ್ನನ್ನು ವ್ಯರ್ಥವಾಗಿ ಆರಾಧಿಸುತ್ತಾರೆ ಎಂಬುದು. அப்ப ஏன் அப்படி ವ್ಯರ್ಥன்னு சொல்றாருன்னா, ಅಲ್ಲಿ ಯಾಕೆ ವ್ಯರ್ಥ ಎಂದು ಹೇಳುತ್ತಾರೆ ಅಂದ್ರೆ, அவருடைய இருதயமோ எனக்கு தூரமா இருக்கிறது. ಆ ಜನರ ಹೃದಯವೋ ನನ್ನಿಂದ ದೂರವಾಗಿದೆ. 6ನೇ வசனம், 6ನೇ ವಚನ. அவர்களுக்கு அவர் பிரதியுத்தரமாக இந்த ஜனங்கள் தங்கள் உதடுகளினால் என்னை கனம் ಈ பண்ணுகிறார்கள். ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, அவர்கள் இருதயமோ ಅವರ ಮನಸ್ಸು எனக்கு தூரமாய் விலகி ನನಗೆ ದೂರವಾಗಿದೆ. சரியா? அப்போ நம்ம பண்ற ஆராதனை, நம்ம பண்ற ஸ்துதி ஸ்தோத்திரம் அது வேஸ்ட் ஆகக்கூடாது. ನಾವು ಮಾಡುವಂತ ಆರಾಧನೆ, ನಾವು ಮಾಡುವಂತ ಸ್ತುತಿ ಸ್ತೋತ್ರವು ಅದು ವ್ಯರ್ಥವಾಗಿ ಹೋಗಬಾರದು. எப்ப தெரியுமா வீண் ಅದು சொல்றாரு? ಯಾವಾಗ ವ್ಯರ್ಥ ಎಂದು ಹೇಳುತ್ತಾರೆ ಗೊತ್ತಾ? வாழ்க்கை மாறாம ஆராதிக்கிற ஆராதனை வேஸ்ட். ನಮ್ಮ ಜೀವಿತ ಬದಲಾಗದೆ ನಾವು ಮಾಡುವಂತ ಆರಾಧನೆ ವ್ಯರ್ಥ ಎಂಬುದಾಗಿ ದೇವರ ವಚನ ಹೇಳುತ್ತೆ. கரெக்டா? அழுக்கா இருக்கிற பாத்திரத்துல பால் காய்ச்சினா பால் என்ன செய்யும்? ಕೊಳಕಾಗಿರುವಂತ ಪಾತ್ರೆಯಲ್ಲಿ ನೀವು ಹಾಲನ್ನ ಕಾಯಿಸಿದ್ರೆ ಹಾಲು ಏನಾಗುತ್ತೆ? கரெக்டா? அதேதான். அப்போ நம்முடைய வாழ்க்கை மாறாம, சுபாவம் மாறாம, நம்முடைய இருதயம் மாறாம, நம்ம வாயில மட்டும் ஆண்டவர் ஆராதிக்கிறது, ஆண்டவர் சொல்றாரு இது வீணான ಆರಾಧನೆ. ನಮ್ಮ ಜೀವಿತಗಳು ಬದಲಾಗದೆ, ನಮ್ಮ ಸ್ವಭಾವಗಳು ಬದಲಾಗದೆ, ನಮ್ಮ ನಡವಳಿಕೆಗಳು ಬದಲಾಗದೆ ನಾವು ಮಾಡುವಂತ ಆರಾಧನೆ ವ್ಯರ್ಥ ಎಂದು ದೇವರು ಹೇಳುತ್ತಾರೆ. அப்போ ஆண்டவர் எதிர்பார்க்கிற ஆராதனை எது? ದೇವರು ಎದುರು ನೋಡುವಂತ ಆರಾಧನೆ ಯಾವುದು? நம்முடைய இருதயத்திலே பரிசுத்த காணணும். ನಮ್ಮ ಹೃದಯದಲ್ಲಿ ಪರಿಶುದ್ಧವು, நம்முடைய வாழ்க்கை மாறணும். ನಮ್ಮ ಜೀವಿತ ಬದಲಾಗಬೇಕು. ஹல்லேலூயா, ಹಲ್ಲೆಲೂಯಾ. மூன்றாவது வீண் என்ன சொல்றாருன்னா, ಮೂರನೆಯದಾಗಿ ಅವರು ವ್ಯರ್ಥ ಎಂದು ಏನನ್ನ ಹೇಳುತ್ತಾರೆಂದರೆ, ஏசாயா 1 அதிகாரம் 13 வசனம். ಯೆಶಾಯನ ಪ್ರವಾದನೆಯ ಪುಸ್ತಕ 1ನೇ ಅಧ್ಯಾಯದ 13ನೇ ವಚನ. 13ನೇ ವಚನ. ಐಸಾಯಾ ಚಾಪ್ಟರ್ 1 verse 13. ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ, ಅಮಾವಾಸ್ಯೆ, ಸಬತ್ ದಿನ, ಕೂಟ ಪ್ರಕಟಣೆ ಇವು ಬೇಡ, ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. இனி வீண் காணிக்கைகளை கொண்டு வர வேண்டாம். காணிக்கையில வீண் காணிக்கை இருக்குதா? அந்த ವಾಕ್ಯ ಹೇಳುತ್ತೆ,
ವ್ಯರ್ಥವಾದ ಕಾಣಿಕೆಗಳನ್ನ ತರಬೇಡಿರಿ ಅಂತ. ಅದರಿಂದ ಪ್ರಶ್ನೆ, ಕಾಣಿಕೆಯಲ್ಲಿ ವ್ಯರ್ಥವಾದ ಕಾಣಿಕೆ ಇದೆಯಾ? காத்திரு காணிக்கை செலுத்துறோம், ನಾವು ದೇವರಿಗೆ ಕಾಣಿಕೆಯನ್ನು அதுல ಅರ್ಪಿಸುತ್ತೇವೆ, எது வீண் வேஸ்ட் அப்படின்னு சொல்றாரு. ಅದನ್ನ ಯಾಕೆ ಅವರು ವ್ಯರ್ಥ ಎಂದು ಹೇಳುತ್ತಾರೆ? கரெக்டுங்களா? கவனிங்களேன். இப்ப நம்ம போடுற காணிக்கை ஏன் ஆண்டவர் வீண் சொல்றாரு? ನಾವು ಹಾಕುವಂತ ಕಾಣಿಕೆಗಳನ್ನ ದೇವರು ಯಾಕೆ ವ್ಯರ್ಥ ಎಂದು ಹೇಳುತ್ತಾರೆ? அப்போ காணிக்கை வீண் கிடையாது, அந்த ಕಾಣಿಕೆ ವ್ಯರ್ಥವಲ್ಲ, நம்ம செலுத்துறோம் பாருங்க, ನಾವು ಸಲ್ಲಿಸುತ್ತೇವಲ್ಲ. அப்போ நம்ம கிட்ட நல்ல இது குணங்கள் காணப்படாம இல்ல நம்மளிடத்துல ஒல்ல காரியங்கள் நல்ல எண்ணங்கள் காணப்படாம நம்ம செலுத்தக்கூடிய காணிக்கை ஆண்டவர் அங்கீகரிக்க மாட்டேன்னு சொல்றார். ನಮ್ಮಲ್ಲಿ ಒಳ್ಳೆಯ ಗುಣಗಳು ಕಂಡು ಬರದೆ ನಾವು ಅರ್ಪಿಸುವಂತ ಕಾಣಿಕೆಗಳನ್ನ ದೇವರು ವ್ಯರ್ಥ ಎಂದು அது ಹೇಳುತ್ತಾರೆ. மத்தேயுல போட்டிருக்கு நினைக்கிறேன், வாசியம் பார்க்கலாம், 7ஆம் அதிகாரத்தை நினைக்கிறேன், மேத்யூ சாப்டர் 7 நினைக்கிறேன், வாசிங்களேன் ஒரு நிமிஷம். கரெக்ட், 5ஆம் அதிகாரம், நாட் 7, சாப்டர் 5, 23, 24. 5ನೇ ಅಧ್ಯಾಯದ chapter 5 verse 23, 24. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 23, 24ನೇ ವಚನ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಕರೆಕ್ಟಾ? கரெக்டா? காணிக்கை எடுத்துட்டு வரான், ಕಾಣಿಕೆಯನ್ನು ತರುತ್ತಾರೆ, ஆண்டவர் சொல்றாரு ஸ்டாப் அப்படி ಅದು ದೇವರು ಹೇಳುತ್ತಾರೆ ನಿಲ್ಲಿಸು. இப்போ நீ காணிக்கை போட்டினா, ಈಗ ನೀನು ಕಾಣಿಕೆಯನ್ನು ಹಾಕಿದ್ರೆ இது வந்து ಲೆಕ್ಕಕ್ಕೆ வராது, ಅದು ಲೆಕ್ಕಕ್ಕೆ ಬರುವುದಿಲ್ಲ, அது வீண் அப்படி ಅದು சொல்றாரு. ವ್ಯರ್ಥ. ஏன்? ಯಾಕೆ? உன்னுடைய சகோதரனோடு கூட நீ ஒப்புரவாகு. ನಿನ್ನ ಸಹೋದರನ ಸಂಗಡ ನೀನು ಹೋಗಿ ಒಂದಾಗು. என்ன அர்த்தம்? ಅದರ ಅರ್ಥ ಏನು? நமக்குள்ள கசப்பு, வைராக்கியம், கோபம், விரோதம் இதை வச்சுக்கிட்டு நம்ம செய்யக்கூடிய காணிக்கை, நம்ம தரக்கூடிய காணிக்கையை கர்த்தர் அங்கீகரிக்கிறது இல்லை. ನಮ್ಮಲ್ಲಿ ಕೋಪ, ಕಹಿ, ವಿರೋಧ, ಹಗೆತನ ಇವುಗಳನ್ನ ನಾವು ಇಟ್ಟುಕೊಂಡು ದೇವರಿಗೆ ಅರ್ಪಿಸುವಂತ ಕಾಣಿಕೆಯನ್ನು ದೇವರು ಸ್ವೀಕರಿಸುವುದಿಲ್ಲ. அண்டர்ஸ்டாண்ட்? நிறைய பேர் நினைக்கலாம் காணிக்கை கொடுத்தா ಕರ್ತರಿಗೆ ತರೋನ್ ಕರ್ತ ನಮ್ಮನ್ನು ನೇಸಿಪಾರ್ನು. ಅನ್ನ ಅನೇಕರು ನೆನೆಸಬಹುದು, ನಾವು ಕಾಣಿಕೆಯನ್ನು ಹಾಕುವಾಗ ದೇವರಿಗೆ ಕೊಡುತ್ತೇವೆ, ಅದರಿಂದ ದೇವರು ನಮ್ಮನ್ನ ಪ್ರೀತಿಸುತ್ತಾರೆ ಅಂತ. ಕಾಣಿಕೆ ಕೊಡುವುದು ನಲ್ಲುತ್ತಾ, ಕಾಣಿಕೆಯನ್ನು ಕೊಡುವಂತದ್ದು ಒಳ್ಳೆಯದು, ಆದರೆ ಅದು வீணான காணிக்கையா இருக்கக்கூடாது, ಅದು ವ್ಯರ್ಥವಾದ ಕಾಣಿಕೆಯಾಗಿ ಇರಬಾರದು. நமக்குள்ளே சகோதரரோடு கூட சகோதரியோடு கூட வைராக்கியம், கோபம், விரோதம், ಕಸಪು ಇದೆಲ್ಲ ಇರக்கூடாது. ನಮ್ಮೊಳಗೆ ಸಹೋದರರ ಮೇಲೆ ಕೋಪ, ವೈರಾಗ್ಯ, ವಿರೋಧ, ಕಹಿ ಭಾವನೆ ಇದಿರಬಾರದು. அப்படி இருந்தா, ಆ ರೀತಿಯಾಗಿ ಇದ್ದರೆ அந்த காணிக்கை வீண். ದೇವರು ಹೇಳ್ತಾರೆ ಕಾಣಿಕೆ ವ್ಯರ್ಥ ಅಂತ. சரியா? ಕಾಯಿನக்குள்ள என்ன இருந்துச்சு? ಕಾಯಿನನ ಒಳಗೆ ಏನಿತ್ತು? ತನ್ನುடைய ಸಹೋದರனை குறித்த கோபம் இருந்துச்சு, ತನ್ನ ಸಹೋದರನ ಮೇಲೆ ಒಂದು ಕೋಪ ಇತ್ತು, வைராக்கியம் இருந்துச்சு, ವೈರಾಗ್ಯವಿತ್ತು. அதனால அவன் காணிக்கை ஆண்டவர் அங்கீகரிக்கல, அந்த ಕಾಣಿಕೆಯನ್ನು ದೇವರು ಅಂಗೀಕರಿಸಲಿಲ್ಲ. கரெக்டா? அதனால தேவ ஜனமே நம்முடைய வாழ்க்கையினுடைய காணப்படுகிற நல்ல காரிய குணங்கள் தான் நம்ம செய்யக்கூடிய எல்லா காரியத்திலும் ஆசீರ್ವಾದ. ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಒಳ್ಳೆಯ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಎಲ್ಲ ವಿಷಯದಲ್ಲಿ ಆಶೀರ್ವಾದಗಳನ್ನ ತರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇದಾಗಿ ಎದು ಅವರು ವೀನ್ சொல்றாரு. ನಾಲ್ಕನೆಯದಾಗಿ ಅವರು ಯಾವುದನ್ನ ವ್ಯರ್ಥ ಎಂದು ಹೇಳುತ್ತಾರೆ. ಜೇಮ್ಸ್ ಚಾಪ್ಟರ್ 1 verse 26. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 26ನೇ ವಚನ. ಜೇಮ್ಸ್ ಚಾಪ್ಟರ್ 1 verse 26. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನೆಂದು ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸರಿಯಾ? ಈಗ ನೋಡ್ರಿ, இப்ப பாரு, நான் தேவ பக்தி உள்ளவன் அப்படின்னு சொன்னா, ನಾವು ದೇವ ಭಕ್ತಿ ಉಳ್ಳವರು ಎಂದು ಹೇಳಿದರೆ என்னுடைய நாக்கை நான் அடக்கணும், ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. தன் நாவை அடக்காமல் தன் இருதயத்தை வஞ்சித்து தன்னை தேவ பக்தி உள்ளவன் என்று எண்ணினால் அவனுடைய தேவ பக்தி வீண். ಒಬ್ಬನು ನಿಮ್ಮಲ್ಲಿ ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾದದ್ದು. ಎಲ್ಲ ತಪ್ಪಕ್ಕೂ ಕಾರಣ ಇದು, ಎಲ್ಲ ತಪ್ಪಿಗೂ ಕಾರಣ ಏನು? இது ஆமா, நாக்கு தான் காரணம், ನಾಲಿಗೆ. அப்போ இந்த நாக்கு அடக்காதவங்க, ನಿಮ್ಮ ನಾಲಿಗೆಯನ್ನ ಅಥವಾ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ நான் சர்ச்சுக்கு போறேன், ஆண்டவர் துதிக்கிறேன், தேவ பக்தியா இருக்கிறேன், நான் நல்ல ஒரு கிறிஸ்தவங்க, நான் பைபிள் வாசிக்கிறேன்னு சொன்னா வசனம் சொல்லுது
ಅದು ವೇಸ್ಟ್. ನಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ನಾನು ಸಭೆಗೆ ಹೋಗುತ್ತೇನೆ, ದೇವರನ್ನ ಆರಾಧಿಸುತ್ತೇನೆ, ಪ್ರಾರ್ಥಿಸುತ್ತೇನೆ, ವಾಕ್ಯ ಓದುತ್ತೇನೆ ಎಂದು ಹೇಳುವಂತ ಆ ಭಕ್ತಿ ನಿಷ್ಪ್ರಯೋಜನವಾದದ್ದು. சரியா? ನಾವು ஒரு பெரிய காட்டையே கொளுத்துற தீ மாதிரி சொல்றாரு. ನಾಲಿಗೆಯನ್ನು ಅವರು ಯಾವುದಕ್ಕೆ ಹೋಲಿಸುತ್ತಾರೆ ಅಂದರೆ ಒಂದು ಚಿಕ್ಕ ಕಾಡ್ಗಿಚ್ಚು ಇಡೀ ದೊಡ್ಡ ಅರಣ್ಯವನ್ನೇ ನಾಶ ಮಾಡುವುದಕ್ಕೆ ಸರಿ ಸಮಾನವಾಗಿ ಹೋಲಿಸುತ್ತಾರೆ. ஒரு மனுஷனால இந்த சின்ன நாக்கு அடக்க முடியாது. ಒಂದು ಮನುಷ್ಯನಿಂದ ಒಂದು ಚಿಕ್ಕ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಡಕ್ರವನ್ தான் ದೇವ ಭಕ್ತಿ ಉಳ್ಳ. ಆದರೆ ಅದಕ್ಕೆ ಕಡಿವಾಣವನ್ನ ಹಾಕುವವನೇ ದೇವ ಭಕ್ತಿಯುಳ್ಳ ಮನುಷ್ಯ. ஹல்லேலூயா, ஹல்லேலೂயா. சாடி ಹೇಳ್றது, இந்த சாடி சொல்றது நாக்கு தானே. இன்னொருத்தர் குறிச்சி ಇನ್ನೊಬ್ಬರ ಕುರಿತಾಗಿ ಚಾಡಿ ಹೇಳುವಂತ ಒಂದು ನಾಲಿಗೆ. கோவம் வந்தோடனே ಕೆಟ್ಟ ಮಾತು ಮಾತಾடுறது நாக்கு தான். ಕೋಪ ಬರುವಾಗ ಕೆಟ್ಟ ಮಾತುಗಳನ್ನ ಮಾತನಾಡುವಂತದ ನಾಲಿಗೆ. நான் யார் அப்படின்னு இந்த நாக்கு அழகா நம்மள ஒரு படம் போட்டு காட்டிடும். ನಾವು ಯಾರು ಅನ್ನುವಂಥದ್ದನ್ನ ನಮ್ಮ ನಾಲಿಗೆ ಬಹಳ ಸುಂದರವಾಗಿ ಒಂದು ಚಿತ್ರದಂತೆ ತೋರಿಸುತ್ತದೆ. கரெக்டா? கரெக்டா இல்லையா? அப்படின்னா இருதயத்தின் நிறைவினாலே, அப்படின்னா இருதயத்தில் என்ன இருக்குதுன்னு எது காட்டிக்கிறோம்? ನಮ್ಮ ಹೃದಯದಲ್ಲಿ ಏನು ತುಂಬಿದೆ ಅನ್ನುವಂಥದ್ದನ್ನು ಯಾವುದು ತೋರಿಸುತ್ತೆ? கரெக்டா? ஒரு வாட்டி நானும் பாஸ்டர் அம்மாவும் ஒரு வீட்டுக்கு போனப்போ ஒரு அக்கா கேட்டாங்க. அவங்க சும்மா இருக்க வேண்டாம் வாய் வச்சுட்டு, பீட்டர் உனக்கு உங்கள் ஒய்ஃபை பிடிக்குமா உங்கள் அப்பாவை பிடிக்குமா? நானும் சாதாரணமாக சொல்லிட்டேன் எங்கள் அப்பாவை பிடிக்குன்னு மாட்டிக்கினேன். ಬೋಧಕಿ ಒಂದು ಮನೆಗೆ ಹೋಗಿದಾಗ ಅಲ್ಲಿರೋರು ಸುಮ್ಮನಿರೋದೊಂದು ಪ್ರಶ್ನೆಯನ್ನ ಕೇಳಿದ್ರೆ, ನಿಮ್ಗೆ ಹೆಂಡತಿ ಇಷ್ಟನಾ ಅಥವಾ ನಿಮ್ಗೆ ಅಪ್ಪ ಇಷ್ಟನಾ ಅಂತ. ಅದನ್ನ ಬೋಧಕರು ಹೇಳಿದ್ರೆ ನನಗೆ ಅಪ್ಪ ಇಷ್ಟ ಅಂತ. சும்மா சாதாரணமா அது அப்படியே ஃப்ளோல வந்துருச்சு. ಅದು ಹಾಗೆ ಮಾತನಾಡುವಂತ ಒಂದು ಇದರಲ್ಲಿ வீட்டுக்கு வந்தோடனே ಅವರೇ சண்டை. என்னன்னு? இருதயத்தின் நிறைவினால. ಮನೆಗೆ ಬಂದ ತಕ್ಷಣ ಒಂದೇ ಒಂದು ಜಗಳ, ಹೃದಯದಲ್ಲಿ ಏನಿದೆಯೋ ಅದು ಬಾಯಿ ಮಾತಾಡುತ್ತೆ. நினைச்சப்பா நாக்கு அடக்கிறது ரொம்ப கஷ்டம். அந்த ನಾಲಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಕಷ್ಟ. இருதயத்தில் இருக்கிறது அது வெளியே கொண்டு வந்துடும். ಹೃದಯದಲ್ಲಿ ಇರುವಂಥದ್ದನ್ನ ಅದು ಹೊರಗಡೆ ತರುತ್ತದೆ. சரியா? ஆகையினால இந்த இப்போ இது நான் இப்போ ஒரு சிரிப்புக்காக சொன்னேன். ஆனால் இந்த நாக்கு நம்மளுடைய இருதயத்தை கெடுத்துரும். ಕಾರಣ ನಾಲಿಗೆ ನಮ್ಮ ಹೃದಯವನ್ನ ಕೆಡಿಸಿ ಬಿಡುತ್ತದೆ. கரெக்டா? நம்ம கோபத்தோடு பேசுறதுனால, ನಾವು ಕೋಪದಿಂದ ಮಾತನಾಡುವಾಗ நம்ம இருதயம் கெட்டு போயிடும். ನಮ್ಮ ಹೃದಯ ಕೆಟ್ಟು ಹೋಗುತ್ತೆ. அதனால தேவ பக்தி அப்படின்னா நம்ம இதுவரைக்கும் ஜெபிக்கிற ஜெபம், வேத வாசிப்பு, சர்ச்சுக்கு வர்றது, இது எல்லாமே வீணா போயிடும். ಅಂದ್ರೆ ನಾವು ಪ್ರಾರ್ಥಿಸುವಂತ ಪ್ರಾರ್ಥನೆಯೋ, ದೇವ ಭಕ್ತಿಯೋ, ಸಭೆಗೆ ಬರುವಂತದ್ದು ಎಲ್ಲವೂ ಕೂಡ ನಿಷ್ಪ್ರಯೋಜನವಾಗಿ ಹೋಗುತ್ತೆ. ஐந்தாவதாக ஒரு வீண். ಐದನೆಯದಾಗಿ ಒಂದು ವ್ಯರ್ಥ ಇದೆ. 1 ಕೊರಿಂಥಿಯರ್ 3 அதிகாரம், ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 11 to 15 11ನೇ ವಚನದಿಂದ ಆರಂಭಿಸಿ 15ನೇ ವಚನದವರೆಗೂ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. 14ನೇ ವಚನ, ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ಕರೆಕ್ಟಾ? இப்போ ஒருத்தர் பில்டிங் கட்டுறாரு, ಒಬ್ಬರು ಒಂದು 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 ಕಟ್ಟಡವನ್ನ ಕಟ್ಟುತ್ತಾರೆ. பில்டிங் ஒரு சின்ன ಏನೋ எர்த்குவேக் சொல்லக்கூடாது, ஒரு சின்ன வைல்ட் வேர்ம் வந்ததுனால அது அப்படியே இடிஞ்சு கீழே விழுந்துச்சுன்னு சொன்னா அதை கட்டின ಮನುಷ್ಯனுடைய ಪ್ರಯಾಸ ವೇಸ್ಟ್. ಆ ಕಟ್ಟಡವನ್ನ ಕಟ್ಟಿದ ಮೇಲೆ ಒಂದು ಬಿರುಗಾಳಿಯೋ ಏನಾದ್ರೂ ಬಂದು ಅದಕ್ಕೆ ಬೀಸುವಾಗ ಆ ಕಟ್ಟಡವು ಬಿದ್ದು ಹೋದರೆ ಆ ವ್ಯಕ್ತಿ ಅದನ್ನ ಕಟ್ಟಿದ್ದು ವ್ಯರ್ಥ. அல்லேலூயா. அதே மாதிரி தான் சபை. ಅದೇ ರೀತಿಯಾಗಿ ಸಭೆ ಇದು ಚರ್ಚೆ குறிக்கும். ಇದು ಸಭೆಯನ್ನ ಸೂಚಿಸುತ್ತದೆ. ஒவ்வொருத்தருடைய ஜீவித்தை குறிக்கும். ಒಬ್ಬೊಬ್ಬರ ಜೀವಿತವನ್ನ ಸೂಚಿಸುತ್ತದೆ. நாம எப்படி கட்டப்பட்டிருக்கிறோம், ನಾವು ಹೇಗೆ ಕಟ್ಟಲ್ಪಟ್ಟಿದ್ದೇವೆ, நாம் எப்படி பரிசுத்தமா கட்டுகிறோம், ನಾವು ಹೇಗೆ ಪರಿಶುದ್ಧವಾಗಿ ಕಟ್ಟುತ್ತೇವೆ. ஆண்டவர் மேலே கட்டப்படுகிற நாம், ದೇವರ ಮೇಲೆ ಕಟ್ಟಲ್ಪಡುವಂತ ನಾವು, ஆண்டவர் சோதிக்கும் பொழுது, ದೇವರು ನಮ್ಮನ್ನ ಪರಿಶೋಧಿಸುವಾಗ நிலைச்சு நின்னா, ಅದು ನೆಲೆಸಿ ನಿಂತರೆ இல்லையா, அவன் கூலியை பெறுவான். ಆ ವ್ಯಕ್ತಿ ತನ್ನ ಕೂಲಿಯನ್ನ ಪಡೆದುಕೊಳ್ಳುತ್ತಾನೆ. அது இடிஞ்சு விழு அப்படின்னா அது வெந்து போனால், ಒಂದು ವೇಳೆ ಆ ವ್ಯಕ್ತಿ ಕಟ್ಟಿದ ಆ ಕಟ್ಟಡವು ಕರಗಿ ಹೋದರೆ அவன் நஷ்டமடைவான், ಅವನಿಗೆ ನಷ್ಟವಾಗುತ್ತದೆ. நம்முடைய ஊழியம், நம்முடைய பிரயாசம், ನಮ್ಮ ಸೇವೆ, ನಮ್ಮ ಪ್ರಯಾಸ ஆண்டவர் வேஸ்ட்னு சொன்னார்னா, ದೇವರು ಅದು ವ್ಯರ್ಥ ಎಂದು ಹೇಳಿದರೆ நம்ம எவ்வளவு துக்கப்படுவோம், ನಾವು ಎಷ್ಟು ದುಃಖ ಪಡುತ್ತೇವೆ. கரெக்டா? பைபிள்ல ஆண்டவரே உம்முடைய நாமத்தினாலே தீர்க்கதரிசனம் உரைத்தோமே, உம்முடைய நாமத்தினாலே பிசாசுகளை விரட்டினோமே, உம்முடைய நாமத்தினாலே அற்புதங்களை அடையாளங்களை செய்தோமே அப்படி சொல்லும் போது ஆண்டவர் சொல்றாரு, அந்நிய அக்கிரம செய்யக்காரர் என்னை விட்டு அகன்று போங்கள், உங்களை யார் என்று நான்
அறியேன் ಈಗ ದೇವರ ಒಂದು ಬರುವಂತ ಒಂದು ಸಮಯದಲ್ಲಿ ಜನರು ಹೋಗಿ ದೇವರೇ ನಾವು ನಿಮ್ಮ ನಾಮದಲ್ಲಿ ದೆವ್ವಗಳನ್ನ ಓಡಿಸಿದ್ವು, ಅದ್ಭುತಗಳನ್ನ ಮಾಡಿದ್ವು ಎಂಬುದಾಗಿ ದೇವರಿಗೆ ಹೇಳುವಾಗ ದೇವರು ಹೇಳುತ್ತಾರೆ, ಅಕ್ರಮ ಮಾಡುವವರೇ ನೀವು ನನ್ನಿಂದ ತೊಲಗಿ ಹೋಗಿರಿ, ನೀವು ಯಾರು ಎಂದು ನಾನು அறியேனோ ಎಂಬುದಾಗಿ. அந்நாளில் அநேகர் என்னை நோக்கி கர்த்தாவே கர்த்தாவே உம்முடைய நாமத்தினாலே தீர்க்கதரிசனம் உரைத்தோம், உம்முடைய நாமத்தினாலே பிசாசுகளை துரத்தினோம் அல்லவா, உம்முடைய நாமத்தினாலே அநேக அற்புதங்களை செய்தோம் அல்லவா என்று சொல்லுவார்கள். அப்பொழுது ஒரு காலம் உங்களை அறியவில்லை, அக்கிரம செய்கைக்காரர்களே என்னை விட்டு ಅಗಂಡು போங்கன்னு சொல்லுவாங்க. ಆ ದಿವಸದಲ್ಲಿ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಅದ್ಭುತ ಮಾಡಿದ್ವು, ಅತಿಶಯ ಮಾಡಿದ್ವು ಎಂಬುದಾಗಿ ಜನರು ಹೇಳುವಾಗ ದೇವರು ಹೇಳುತ್ತಾರೆ, ಅನ್ಯಾಯ ಮಾಡುವವರೇ ನೀವು ನನ್ನಿಂದ ತೊಲಗಿ ಹೋಗಿರಿ, ನೀವು ಯಾರು ಎಂಬುದನ್ನು ನಾನು அறியேனோ ಎಂಬುದಾಗಿ. அப்போ தீர்க்கதரிசனம் வேஸ்ட். ಆಗ ದೀರ್ಘದರ್ಶನ ಪ್ರವಾದಿಸಿದ್ದು ವ್ಯರ್ಥ, பிசாசுகளை விரட்டினது வேஸ்ட், ಸೈತಾನನ ಓಡಿಸಿದ್ದು ವ್ಯರ್ಥ, அற்புத அடையாளம் செஞ்சது ಅದ್ಭುತ ಅತಿಶಯಗಳನ್ನ ಮಾಡಿದ್ದು ವ್ಯರ್ಥ. கரெக்டா? நான் சொல்றது புரியுதா உங்களுக்கு? ಹೇಳುತ್ತಿರುವಂತದ್ದು ಅರ್ಥವಾಗ್ತಿದ್ಯಾ? வீணாய் நாம ஊழியம் செஞ்சோன்னு சொல்லிடுவார். ವ್ಯರ್ಥವಾಗಿ ನಾವು ಸೇವೆ ಮಾಡಿದ್ದೇವೆ ಎಂಬುದಾಗಿ ಆಯಿತು. ஏன்? ಯಾಕೆ? தேவ நாமத்திற்கு மகிமையா செய்யணும். ದೇವರ ನಾಮಕ್ಕೆ ಮಹಿಮೆ ತರುವಂತೆ ನಾವು ಮಾಡಬೇಕು. அல்லேலூயா. கர்த்தருக்காக உபயோகப்படணும், ದೇವರಿಗಾಗಿ ಉಪಯೋಗಿಸಲ್ಪಡಬೇಕು. அதனாலதான் பவுல் சொல்றார், ಅಂದಲೇ ಪೌಲನು ಹೇಳುತ್ತಾನೆ, நான் வீணாய் பிரயாசப்பட்டதில்லை நம்பிக்கை எனக்கு இருக்குது. ನಾನು ವ್ಯರ್ಥವಾಗಿ ಪ್ರಯಾಸ ಪಟ್ಟಿಲ್ಲ ಅನ್ನುವಂತ ನಂಬಿಕೆ ನನಗೆ ಇರುತ್ತದೆ. ஏன் தெரியுமா? ಯಾಕೆ ಗೊತ್ತಾ? நீங்கள் பிரகாசிக்கிற விளக்காயிருக்கிறீங்க. ನೀವೇ ಪ್ರಜ್ವಲಿಸುವಂತ ಬೆಳಕಾಗಿದ್ದೀರಿ. அல்லேலூயா ಹಲ್ಲೆಲೂಯಾ, அல்லேலூயா. ಹಲ್ಲೆಲೂಯಾ. ஆகையினாலே ಆದುದರಿಂದ நீங்க ನೀವು மற்றவர்களுக்கு மாதிரியாய் வாழணும். ಇತರರಿಗೆ ಮಾದರಿಯಾಗಿ ಉದಾಹರಣೆಯಾಗಿ ಜೀವಿಸಬೇಕು. சரியா? அல்லேலூயா. ಹಲ್ಲೆಲೂಯಾ. ஆண்டவர் நம்மளை பார்த்து வீண் சொல்லக்கூடாது. ದೇವರು ನಿಮ್ಮನ್ನ ನೋಡಿ ಅಪ್ರಯೋಜಕರೇ ಎಂದು ಹೇಳಬಾರದು. நாம மாதிரியா வாழணும். ನಾವು ಇತರರಿಗೆ ಮಾದರಿಯಾಗಿ ಜೀವಿಸಬೇಕು. தீமோத்தேயுக்கு அப்போஸ்தலனாகிய பவுல் சொல்றா பாருங்க. ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳುವಾಗ ಹೇಳುತ್ತಾರೆ, 10 minutes முடிச்சிர வாசிங்க. தீமோத்தேயுக்கு எழுதின நிருபம், ತಿಮೋತಿಗೆ ಬರೆದ ಪತ್ರಿಕೆ 4 அதிகாரம், 1 தீமோத்தேயு 4 அதிகாரம், ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 16 ವಚನ. 16ನೇ ವಚನ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. கரெக்டா? அப்படின்னா உன்னை குறித்தும், ನಿನ್ನ ಕುರಿತಾಗಿಯೂ. ಫಸ್ಟ್ ನಮ್ಮ, ಮೊದಲನೆಯದಾಗಿ ನಾವು, ரெண்டாவது நம்முடைய வார்த்தை, ಎರಡನೆಯದಾಗಿ ನಮ್ಮ ಮಾತು. இதுல நம்ம கரெக்டா இருந்தா, ಇದರಲ್ಲಿ ನಾವು ಸರಿಯಾಗಿದ್ದರೆ நாம ரட்சிக்கப்படுவோம், ನಾವು ರಕ್ಷಿಸಲ್ಪಡುತ್ತೇವೆ. வார்த்தையை கேட்கிறவங்க ரட்சிக்கப்படுவாங்க, ನಮ್ಮ ಮಾತುಗಳನ್ನ ಕೇಳುವ ಜನರು ರಕ್ಷಿಸಲ್ಪಡುತ್ತಾರೆ. அல்லேலூயா. ಹಲ್ಲೆಲೂಯಾ. சரி, அப்போ நாமோ அவர்களுக்கு மாதிரியா இருக்கணும். அந்த ನಾವು ಇತರರಿಗೆ ಮಾದರಿಯಾಗಿರಬೇಕು. அதனாலதான் இயேசு கிறிஸ்து நமக்கு மாதிரியை வைத்து அந்த ಯೇಸು ಸ್ವಾಮಿ ನಮಗೆ ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. கரெக்டா? ಯೇಸು ಕ್ರಿಸ್ತ ನಮಗೆ ಎದು ವச்சிட்டு போனாரு? ಯೇಸು ಸ್ವಾಮಿ ನಮಗೆ ಏನನ್ನ ಬಿಟ್ಟು ಹೋಗಿದ್ದಾರೆ? மாதிரி வச்சிட்டு போனாரு. ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. அவர் அடிச்சுவடுகளை நீங்கள் பின்பற்றும்படி அவர் நமக்கு மாதிரியை வைத்து போனார். ಆತನ ಹೆಜ್ಜೆ ಜಾಡುಗಳನ್ನ ಹಿಂಬಾಲಿಸುವಂತೆ ದೇವರು ನಮಗೆ ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. என்ன அர்த்தம்? ಅದರ ಅರ್ಥ ಏನು? அவர் நமக்கு முன்பாக நடந்தார். ದೇವರು ನಮ್ಮ ಮುಂಭಾಗವಾಗಿ ನಡೆದು ಹೋಗಿದ್ದಾರೆ. திரும்ப சொல்றேன், ಪುನಃ ಹೇಳುತ್ತೇನೆ. மாதிரினா என்ன அர்த்தம்? ಮಾದರಿ ಅಂದರೆ ಏನು? நடந்து போங்கள், ನಡೆದು ಹೋಗಿರಿ, சாட்சிகளாக. ಸಾಕ್ಷಿಗಳಾಗಿ. நடந்து போங்க, ನಡೆದು ಹೋಗಿರಿ, மாதிரியாக, ಮಾದರಿಗಳಾಗಿ. அப்ப நாம மற்றவர்களுக்கு முதலாவது மாதிரியை காண்பிக்கணும். அந்த ಮೊದಲನೆಯದಾಗಿ ನಾವು ಇತರರಿಗೆ ಒಂದು ಮಾದರಿಯನ್ನ ತೋರಿಸಬೇಕು. ಯೇಸು ಸ್ವಾಮಿ ನಮಗೆ ಬೋಧಿಸಿದ್ದಾರೆ, ಯೇಸು ಸ್ವಾಮಿ ನಮಗೆ ಬೋಧಿಸಿದ್ದಾರೆ, ಅದன்படி நடந்தார். ಆದ್ರೆ ಅದಕ್ಕೆ ಅನುಗುಣವಾಗಿ ಯೇಸು ಸ್ವಾಮಿ ಜೀವಿಸಿದರು. ಪೌಲ್ ನಮಗೆ ಬೋಧಿಸಿದ್ದಾರೆ, ಪೌಲನು ನಮಗೆ ಬೋಧಿಸಿದ್ದಾರೆ, ಪೌಲ್ ಅದன்படி நடந்தார். ಆದ್ರೆ ಪೌಲನು ತನ್ನ ಬೋಧನೆಗೆ ತಕ್ಕಂತೆ ತಾನು ಜೀವಿಸಿದ್ದಾನೆ. ஹல்லேலூயா, ஹல்லேலூயா. அப்போ நாமோ வீணாய் அப்படின்னா நம்முடைய வாழ்க்கை, நம்முடைய ஊழியம், நம்முடைய பிரயாசம் இதெல்லாம் வீணா போக கூடாதுன்னா
நாம எப்படி இருக்கணும்னா ஜீவ வசனத்தை பிடித்து கொண்டு ಮಾದರಿಯಾಗಿ வாழ்கிறோம். ಅಂದ್ರೆ ನಮ್ಮ ಜೀವಿತ ನಾವು ಮಾಡುವಂತ ಸೇವೆಗಳು ವ್ಯರ್ಥವಾಗಿ ಹೋಗಬಾರದೆಂದರೆ ನಾವು ಜೀವದಾಯಕವಾದಂತ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಪ್ರಜ್ವಲಿಸುವಂತ ಬೆಳಕುಗಳಾಗಿರಬೇಕು. அல்லேலூயா அல்லேலೂಯಾ அல்லேலூயா அல்லேலೂಯಾ. இல்லையா? அப்ப இதுல மூணு காரியம் சொல்லி முடிச்சிருக்கேன். ಮೂರು ವಿಷಯಗಳನ್ನು ನಾವು ನೋಡಿ ಇದನ್ನು தெசலோனிக்கர் நிருபம் 1 ಫಸ್ಟ್ ಥೆಸಲೋನಿಕನ್ ಚಾಪ್ಟರ್ 1 ವರ್ಸ್ 7. ತೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವನ್ನು ನಾವು ನೋಡೋಣ. ಹೀಗೆ ಮೆಕದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದಿರಿ. அல்லேலூயா அல்லேலூயா. அப்படின்னா மற்ற சபைகளுக்கு நாம் மாதிரியா இருக்கணும். ಇತರ ಸಭೆಗಳಿಗೆ ನಾವು ಮಾದರಿಯಾಗಿರಬೇಕು. ಮಕೆದೋನಿಯಾவில் ಇರುವ ಸಭೆಗೆ, ಮೆಕದೋನ್ಯದಲ್ಲಿರುವಂತ ಸಭೆಗೆ, ಅಕಾಯவில் இருக்கிற ಸಭೆಗೆ, ಅಕಾಯದಲ್ಲಿರುವಂತ ಸಭೆಗೆ, ವಿಶ್ವಾಸಿகளுக்கு தெசலோனிக்க சபையே நீங்கள் மாதிரிகளானீர்கள். ಅಲ್ಲಿರುವಂತ ವಿಶ್ವಾಸಿಗಳಿಗೆ, ತೆಸಲೋನಿಕ ಸಭೆಯಲ್ಲಿರುವಂತ ವಿಶ್ವಾಸಿಗಳೇ ನೀವು ಮಾದರಿಯಾದಿರಿ. அல்லேலூயா 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 அல்லேலூயா. நடந்து போங்கள், ನಡೆದು ಹೋಗಿರಿ, மாதிரிகளாய் ಸಾಕ್ಷಿಗಳಾಗಿ வாழுங்க, ಜೀವಿಸಿರಿ, மாதிரிகளாய் ಮಾದರಿಯಾಗಿ. ಯೇಸು ಕ್ರಿಸ್ತ அப்படிதான் வாழ்ந்தாரு. ಯೇಸು ಸ್ವಾಮಿ ಅದೇ ರೀತಿಯಾಗಿ ಜೀವಿಸಿದ್ರಲ್ಲ. நமக்கு மாதிரியை காண்பித்தார். ಆತನು ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. வாழணும், ಹೇಗೆ ಜೀವಿಸಬೇಕು, தேவனுக்கு மகிமையுள்ள பிள்ளைகளாய், ದೇವರಿಗೆ ಮಹಿಮೆಯುಳ್ಳ ಮಕ್ಕಳಾಗಿ. அப்படி நம்ம வாழும் பொழுது ಆ ರೀತಿಯಾಗಿ ನಾವು ಜೀವಿಸುವಾಗ அப்போஸ்தலனாದ ಪೌಲ್ சொல்றாரு, ಅಪೊಸ್ತಲನಾದ ಪೌಲನು ಹೇಳುತ್ತಾರೆ, பிரயாசம் வீணாகல, ನಾನು ಪಟ್ಟ ಪ್ರಯಾಸವು ವ್ಯರ್ಥವಾಗಲಿಲ್ಲ, எனக்கு ಪ್ರಯೋಜನமா இருக்குது, ನನ್ನ ಪ್ರಯಾಸವು ಪ್ರಯೋಜನಕರವಾಗಿದೆ. நீங்களே, ಅದು ನೀವೇ ಎಂಬುದಾಗಿ, நீங்களே, ಅದು ನೀವೇ ಎಂಬುದಾಗಿ. எப்போ? ಯಾವಾಗ? நீங்க மாதிரியாய் வாழும், ನೀವು ಮಾದರಿಗಳಾಗಿ ಜೀವಿಸುವಾಗ, மாதிரியாய் வாழும், ನಾವು ಮಾದರಿಯಾಗಿ ಜೀವಿಸುವಾಗ. அல்லேலூயா ಹಲ್ಲೆಲೂಯಾ. அப்ப தெசலோனிக்க சபை ಅನೇಕ ಸಭೆಗೆ ಅಂದ್ರೆ ಮಾದರಿ. ತೆಸಲೋನಿಕ ಸಭೆಯ ವಿಶ್ವಾಸಿಗಳು ಅನೇಕ ಸಭೆಗೆ ಮಾದರಿಯಾಗಿದ್ದಾರೆ. அல்லேலூயா ಹಲ್ಲೆಲೂಯಾ. அப்ப இந்த மெக்னாயியம் சர்ச் ಅನೇಕருக்கு மாதிரியா இருக்கு. ಆದ್ರೆ ಈ ಮಹನೀಯಂ ಚರ್ಚ್ ಅನೇಕ ಸಭೆಗಳಿಗೆ ಮಾದರಿಯಾಗಿದೆ. சின்ன சபை பெரிய சபை வித்தியாசம் தேவையில்லை. ಚಿಕ್ಕ ಸಭೆ ದೊಡ್ಡ ಸಭೆ ಅನ್ನುವಂತ ವ್ಯತ್ಯಾಸದ ಅವಶ್ಯಕತೆ ಇಲ್ಲ. நம்ம எப்படி வாழ்றன்றது தான் முக்கியம். ಆದ್ರೆ ನಾವು ಹೇಗೆ ಜೀವಿಸುತ್ತೇವೆ ಅನ್ನುವಂಥದ್ದು ಮುಖ್ಯ. அல்லேலூயா ಹಲ್ಲೆಲೂಯಾ. மாதிரிகளாய் வாழணும், ನಾವು ಮಾದರಿಯಾಗಿ ಜೀವಿಸಬೇಕು. அதுதான் பிரயோஜனம், ಅದೇ ಪ್ರಯೋಜನಕರವಾದದ್ದು. அல்லேலூயா. ಹಲ್ಲೆಲೂಯಾ. இரண்டாவது காரியம், ಎರಡನೆಯ ಒಂದು ವಿಷಯ, தீத்து 2 அதிகாரம் 7 வசனம். ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಚನ. ನೀನೇ ಮಾದರಿಯಾಗಿರು, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. கரெக்டா? பக்கத்துல இருக்க கை கொடுத்து சொல்லுங்க. ನಿಮ್ಮ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿರಿ. ಸತ್ಕಾರ್ಯಗಳಿಗೆ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿ, ನೀನೇ ಮಾದರಿಯಾಗಿರು. இல்ல சண்டை போடுறதுல நீ மாதிரியாயிரு, அல்ல? ஆமா, அதுல நம்ம ஃபர்ஸ்ட். ஆனா வேதம் சொல்லுகிறது ஃபர்ஸ்ட் யார் மாதிரியா இருக்கணுமா? அந்த ಸತ್ಯವೇದ ಹೇಳುತ್ತದೆ ಮೊದಲು ಯಾರು ಮಾದರಿಯಾಗಿರಬೇಕು? நம்ம தான், ನಾನು. அல்லேலூயா. நற்காரியங்களுக்கு உன்னை மாதிரியாய் காண்பித்து, ಸತ್ಕಾರ್ಯಗಳನ್ನ ಅಂದ್ರೆ ಒಳ್ಳೆಯ ವಿಷಯಗಳನ್ನ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. நம்ம சொல்றவங்களா இருக்க கூடாதுங்க. ನಾವು ಹೇಳುವವರಾಗಿರಬಾರದು. பட் ஆல்வேஸ் we are desiring, ಆದ್ರೆ ಯಾವಾಗಲೂ ನಾವು ಆಸೆ ಪಡುತ್ತೇವೆ சொல்றதுக்கு. ಹೇಳುವುದರಲ್ಲಿ. ஏய் இப்படி இரு, ஏய் அப்படி இரு, ஒழுங்கா இரு, இதான் நமக்கு தேவை. ಓ ಹಿಂಗಿರು ಹಂಗಿರು ಅಂತ ಹೇಳುವುದರಲ್ಲಿ ನಾವು ಮುಂದೆ ಇರುತ್ತೇವೆ. கரெக்டா? ஆமாவா இல்லையா? ಹೌದಾ ಇಲ್ವಾ? ஆனா அது தேவையில்லை. ಆದ್ರೆ ಅದು ಅವಶ್ಯಕತೆ ಇಲ್ಲ. நான் மாதிரியா இருந்து காட்டணும். ನಾವು ಮಾದರಿಗಳಾಗಿದ್ದು ತೋರಿಸಬೇಕು. கரெக்டா? நான் மாறதே, நான் மாರ್ಪಡದೆ நான் சொன்ன அது பிரயோஜனம் இல்லை. ನಾನು ಬಾಯಿ ಮಾತಿನಲ್ಲಿ ಹೇಳಿದರೆ ಅದರಿಂದ ಪ್ರಯೋಜನ ಇಲ್ಲ. அதனால தான் அவர் சொல்றாரு, ಅಂದಲೇ ಅವರು ಹೇಳುತ್ತಾರೆ, நீ முதல்ல நல்ல குணங்களுக்கு மாதிரியை காண்பி. ಸತ್ಕಾರ್ಯ ಮಾಡುವುದರಲ್ಲಿ ನೀನು ಮೊದಲು ಮಾದರಿಯನ್ನು ತೋರಿಸು. சரி, அப்ப முதலாவது காரியம் தெசலோனிக்கர் சபை ಸಾಕ್ಷಿ பெற்றாங்க, அவங்க மாதிரியா இருக்கிறாங்க. ಮೊದಲನೆಯ ಒಂದು ವಿಷಯ, ತೆಸಲೋನಿಕ ಸಭೆಯವರು ಸಾಕ್ಷಿ ಹೊಂದಿದರು, ಕಾರಣ ಅವರು ಮಾದರಿಗಳಾಗಿದ್ದರು. தீத்துக்கு அப்போஸ்தலனாகிய பவுல் சொல்றாரு, நீ முதல்ல மாதிரியை காண்பி. ತೀತನಿಗೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀನು ಮೊದಲು ಮಾದರಿಯನ್ನು ತೋರಿಸು. அல்லேலூயா. அல்லேலೂಯಾ. தாழ்மையில மாதிரியை காண்பிக்கணும், ತಾಳ್ಮೆಯಲ್ಲಿ ಮಾದರಿಯನ್ನು ತೋರಿಸಬೇಕು, பரிசுத்தத்துல மாதிரியை காண்பிக்கணும், ಪರಿಶುದ್ಧತ್ವದಲ್ಲಿ ಮಾದರಿಯನ್ನು அன்பில ತೋರಿಸಬೇಕು, மாதிரியை காண்பிக்கணும். ಪ್ರೀತಿಯಲ್ಲಿ ಮಾದರಿಯನ್ನು ತೋರಿಸಬೇಕು. அல்லேலூயா, அல்லேலூயா. அல்லேலூಯಾ.
அப்ப நாம மாதிரியாய் வாழ்ந்தா ನಾವು ಸಾಕ್ಷಿಗಳಾಗಿ ಜೀವಿಸಿದರೆ மற்றவர்கள் நம்முடைய அடிச்சுவடை பின்பற்றுவாங்க. ಇತರರು ನಮ್ಮ ಹೆಜ್ಜೆಯ ಜಾಡನ್ನ ಹಿಂಬಾಲಿಸುತ್ತಾರೆ. சரியா? மூன்றாவதாக ಮೂರನೆಯದಾಗಿ வாசியம் பார்க்கலாம். 1 பேதுரு 2ஆம் அதிகாரம் 21ஆம் வசனம். ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ இதற்காக நீங்கள் அழைக்கப்படா. 1 Peter chapter 2 verse 21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. அல்லேலூயா அல்லேலூயா. ಯೇಸು ಜೀವಿತಾರ್. அந்த இயேசு சுவாமி ಬದುಕಿ ತೋರಿಸಿದ್ದಾರೆ. அதனாலதான் பேதுரு சொல்றாரு, அந்த பேತ್ರன் ಹೇಳುತ್ತಾರೆ, நாம அந்த பாதையில நடக்கணும். ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕು. ಅದು ಉಪದ್ರವ ಪಾದೆ, ಕಷ್ಟ ಪಾದೆ, ದುಃಖ ಪಾದೆ அப்படி இல்ல. ಅದು ಉಪದ್ರವದ ಒಂದು ಮಾರ್ಗವು, ಕಷ್ಟದ ಮಾರ್ಗವು, ದುಃಖದ ಮಾರ್ಗವು ಎಂಬುದಾಗಿ ಅಲ್ಲ. நல்ல குணங்களின் அடிச்சுவடு. ಅದು ಒಳ್ಳೆಯ ಸ್ವಭಾವಗಳನ್ನ ಒಳಗೊಂಡಿರುವಂತ ಹೆಜ್ಜೆಯ ಜಾಡಿ. ஹல்லேலூயா ஹல்லேலூயா. தேவ பக்தியாய் வாழ்கிற ஒரு பாதை. ದೇವ ಭಕ್ತಿಯಾಗಿ ಜೀವಿಸುವಂತ ಒಂದು ಹೆಜ್ಜೆಯ ಜಾಡಿ. தேவ பக்தியாய் வாழும் பொழுது ನಾವು ದೇವ ಭಕ್ತಿಯಾಗಿ ಜೀವಿಸುವಾಗ நமக்கு விரோதமாய் பிரச்சனைகள் வரும். ನಮಗೆ ವಿರುದ್ಧವಾಗಿ ಸಮಸ್ಯೆಗಳು ಬಂದರು தேவ பக்தியா இருக்கணும். ನಾವು ದೇವ ಭಕ್ತಿ ಉಳ್ಳವರಾಗಿರಬೇಕು. ಪರಿಶುದ್ಧತೆ ಕಾಟணும். ಪರಿಶುದ್ಧವನ್ನು ತೋರಿಸಬೇಕು. ತಾಳ್ಮೆಯ ಕಾಟணும். ತಾಳ್ಮೆಯನ್ನು ತೋರಿಸಬೇಕು. ಕ್ರಿಸ್ತವನ್ ಎನ್கிற ಸಾಕ್ಷಿ ನಮಗೆ ಬೇಕು. ನಾನು ಕ್ರಿಸ್ತನವನು ಅನ್ನುವಂತ ಒಂದು ಸಾಕ್ಷಿ ನಮಗಿರಬೇಕು. ஹல்லேலூயா ஹல்லேலூயா. இந்த ஐடென்டிட்டின்னு சொல்லுவாங்கல்ல, வாட் இஸ் ஐடென்டிட்டி. சரி, வாட் இஸ் த ஐடென்டிட்டி ಆಫ್ ಕ್ರಿಶ್ಚಿಯಾನಿಟಿ? ಅಂದ್ರೆ ಕ್ರೈಸ್ತರಿಗಿರುವಂತ ಒಂದು ಗುರುತೇನು? நாம் ஞானஸ்தான எடுத்ததோ இல்லை நம்ம பேர் மாற்றினதோ இல்லை நம்ம சர்ச்சுக்கு போகிறதோ கிடையாது. ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದು, ಹೆಸರನ್ನ ಬದಲಾಯಿಸಿಕೊಂಡಿದ್ದು ಸಭೆಗೆ ಹೋಗುವಂಥದ್ದು ಅಲ್ಲ. நகையை கலட்டுறதுனால இல்லை. ನಮಗಿರುವಂತ ಒಂದು ಚಿನ್ನವನ್ನ ತೆಗೆದಿಡುವಂತದ್ರಲ್ಲಿ ಅಲ್ಲ. ட்ரெஸ் சேஞ்ச் பண்றதுனால, ವಸ್ತ್ರವನ್ನ ಬದಲಾಯಿಸಿಕೊಳ್ಳುವಂತದ್ರಲ್ಲಿ ಅಲ್ಲ. கரெக்டா? அப்படின்னா இது பண்ணக்கூடாது நான் சொல்லலை, இது மட்டும் இல்லை. ಅದನ್ನ ಮಾಡಬಾರದು ಎಂದ ಅರ್ಥವಲ್ಲ, ಅದು ಮಾತ್ರವಲ್ಲ. குணம் சுபாவம் மாறாம இருக்கிற கிறிஸ்தவம் நமக்கு கிறிஸ்டியானிட்டி அப்படின்னு சொல்லக்கூடிய குருத்துல இல்லை. ಗುಣವು ಸ್ವಭಾವಗಳು ಬದಲಾಗದೆ ಇರುವಂತ ಕ್ರೈಸ್ತರು ನಿಜವಾದ ಕ್ರೈಸ್ತರು ಎಂಬ ಗುರುತಿನಲ್ಲಿ ಇಲ್ಲ. ನಮಗೆ ಐಡೆಂಟಿಟಿ ಅದು, ನಮಗೆ ಗುರುತೇನು? குணம் மாற்றப்பட்டிருக்கிறது. ನಮ್ಮ ಸ್ವಭಾವಗಳು ಬದಲಾಗಿರಬೇಕು. ஹல்லேலூயா 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 ஹல்லேலூயா. இயேசுவை போல அவருடைய நல்ல குணங்களிலே நாம் மாறி இருக்கிறோம் சொல்லுகிறது தான் ஒரு கிறிஸ்தவனுடைய சாட்சி. ಯೇಸುವಿನ ಹಾಗೆ ನನ್ನ ಸ್ವಭಾವಗಳು, ನನ್ನ ಗುಣಗಳು ಬದಲಾಗಿದೆ ಅನ್ನುವಂಥದ್ದೇ ಕ್ರೈಸ್ತರಿಗಿರಬೇಕಾದ ಸಾಕ್ಷಿ. ಒவ்வொரு பாஸ்டர் ಮೇಲೆ ಆಂಡವರ್ ತಂದ ಉತ್ತರವಾದ. ಇದೇ ಒಂದೊಂದು ಸೇವಕರ ಮೇಲೆಯೂ ದೇವರು ಹೊರಿಸಿರುವಂತ ಜವಾಬ್ದಾರಿ. ஹல்லேலூயா ஹல்லேலூயா. இப்போ இந்த சபையை நடத்துறோம், ಈ ಸಭೆಯನ್ನು ನಡೆಸುತ್ತೇವೆ. அப்போ இந்த சபையில எனக்கு ஒரு பெரிய சந்தோஷம் உண்டானால், ಈ ಸಭೆಯಲ್ಲಿ ಒಂದು ದೊಡ್ಡ ಸಂತೋಷ ಇದೆ, இதுவரைக்கும் பட்ட பிரயாசத்துல நான் எனக்கு வீணாவல ஒரு ಪ್ರಯೋಜನ இருக்குன்னு சொல்லுவோம். ಇದುವರೆಗೂ ಪಟ್ಟ ಪ್ರಯಾಸದಲ್ಲಿ ವ್ಯರ್ಥವಾಗಿಲ್ಲ, ಅದರಿಂದ ಪ್ರಯೋಜನ ಇದೆ ಎಂದು ಹೇಳಬೇಕಾದರೆ ரகசியம் என்ன? ಅದಕ್ಕೆ ರಹಸ್ಯ ಏನು? ஜீவ வார்த்தையை பிடித்துக்கொண்டு சுடர்களை போல இந்த உலகத்திலே பிரகாசிக்கிற நீங்களே, ಜೀವ ವಾಕ್ಯಗಳನ್ನ ಹಿಡಿದುಕೊಂಡು ಈ ಲೋಕದಲ್ಲಿ ಹೊಳೆಯುವಂತ ಬೆಳಕುಗಳಾಗಿರುವಂತ ನೀವುಗಳೇ. ஹல்லேலூயா 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 ஹல்லேலூயா. நீங்களே உங்கள் நிமித்தமாகத்தான் இந்த பிரயோஜனமான ஆசீர்வாதம் கிடைக்கும். ನೀವೇ ನಿಮ್ಮ ಮೂಲಕವಾಗಿಯೇ ಈ ಪ್ರಯೋಜನಕರವಾದ ಆಶೀರ್ವಾದ ಸಿಗುತ್ತೆ ಎಂದು ಪೌಲನು ಹೇಳುತ್ತಾರೆ. ஹல்லேலூயா ஹல்லேலூயா. கர்த்தருடைய நாளிலே அந்த கிரீடத்தை நாம் பெற வேண்டுமானால், ದೇವರ ದಿವಸದಲ್ಲಿ ಆ ಒಂದು ಕಿರೀಟವನ್ನು ನಾನು ಹೊಂದಿಕೊಳ್ಳಬೇಕಾದರೆ ನಾವು ನಾವು ಪ್ರಯೋಜನமாய் வாழணும்.
ಪ್ರಯೋಜನಕರವಾಗಿ ಜೀವಿಸಬೇಕು. ಹಲ್ಲೆಲೂಯ, அல்லேலூயா. ಹಲ್ಲೆಲೂಯ. மற்றவர்களுக்கு உபயோகப்படணும். ಬೇರೆಯವರಿಗೆ ನಾವು ಪ್ರಯೋಜನಕ್ಕೆ ಬರುವಂತ ವ್ಯಕ್ತಿಗಳಾಗಿರಬೇಕು. ஆண்டவர் பக்கமா கொண்டு ಅನೇಕರನ್ನ ದೇವರ ಕಡೆಗೆ ತಿರುಗಿಸುವಂತ ಜನರಾಗಿರಬೇಕು. நேரத்தை காலத்தை வீணடிக்க ನಮ್ಮ ಸಮಯವನ್ನ, ನಮಗೆ ನೇಮಿಸಲ್ಪಟ್ಟಂತ ಕಾಲಗಳನ್ನ ನಾವು ವ್ಯರ್ಥ ಮಾಡಬಾರದು. தேவஜனரே, ನನ್ನ ದೇವಜನರೇ, பிரயோஜனமாய் வாழ்வோம். ನೀವು ಪ್ರಯೋಜನವುಳ್ಳವರಾಗಿ ಜೀವಿಸಿ, அநேகரை ஆண்டவருக்குள்ள வழி நடத்தும். ಅನೇಕರನ್ನ ದೇವರ ದಾರಿಯಲ್ಲಿ ನಡೆಸುವವರಾಗಿ ಜೀವಿಸಿ, அநேகருக்கு கிறிஸ்துவின் மாதிரிகளாய் வாழ்வோம். ಅನೇಕರಿಗೆ ಕ್ರಿಸ್ತನ ಮಾದರಿಯನ್ನು ತೋರಿಸುವವರಾಗಿ ಜೀವಿಸಿರಿ. அப்பொழுது ಆಗ ஜனங்கள் இயேசுவை உங்களிலே காண்பார். ಜನರು ಯೇಸುವನ್ನ ನಿಮ್ಮೊಳಗೆ ಕಾಣುತ್ತಾರೆ. ஒரே ஒரு ಆಮೆನ್. காரியம் சொல்லி முடிச்சிடுறேன். ಒಂದೇ ಒಂದು ವಿಷಯವನ್ನು ಹೇಳಿ ಮುಗಿಸುತ್ತೇವೆ. ಡೇವಿಡ್ ಲಿವಿಂಗ್ಸ್ಟನ್ சொல்லி ஒரு ஊழியக்காரர் இருக்கார். ಡೇವಿಡ್ ಲಿವಿಂಗ್ಸ್ಟನ್ ಎಂದು ಹೇಳಿ ಒಂದು ದೇವ ಸೇವಕರಿದ್ದರು. அவர் வந்து மெடிக்கல் காலேஜ்ல மெடிக்கல் படிச்சிட்டு இருந்தாரு. ಅವರು ಒಂದು ವೈದ್ಯಕೀಯ ಒಂದು ಕಾಲೇಜಿನಲ್ಲಿ ಒಂದು ವೈದ್ಯಕೀಯ ತರಬೇತಿಯನ್ನ ಮಾಡುತ್ತಿದ್ದರು. கவனிங்க. அப்போ அந்த இடத்துல ஒரு பிரசங்கியார் வந்து பிரசங்கம் பண்ணாரு ஆப்பிரிக்கா தேசத்தை குறித்து. ಆ ಸ್ಥಳದಲ್ಲಿ ಆಫ್ರಿಕಾ ದೇಶದ ಕುರಿತಾಗಿ ಒಂದು ಸೇವಕರು ಬಂದು ಬೋಧನೆಯನ್ನ ಮಾಡಿದರು. அவர் என்ன சொன்னாருன்னா, ಅವ್ರು ಏನು ಹೇಳಿದ್ರಂದ್ರೆ, ஆப்பிரிக்கா தேசத்துல, ಆಫ್ರಿಕಾ ದೇಶದಲ್ಲಿ, அந்த இருண்ட ஒரு கண்ட்ரில, ಆ ಒಂದು ಕತ್ತಲೆ ತುಂಬಿದ ದೇಶದಲ್ಲಿ ಜನங்கள் வந்து நாசமா போறாங்க. ಜನರು ನಾಶವಾಗಿ ಹೋಗುತ್ತಿದ್ದಾರೆ, அழிந்து போறாங்க. ಪಾಪದಲ್ಲಿ ಅಳಿದು ಹೋಗುತ್ತಿದ್ದಾರೆ. அவருடைய வாழ்க்கை முறை ரொம்ப மோசமா, ಅವರ ಜೀವನ ಶೈಲಿಯು ಬಹಳ ಮೋಸಕರವಾಗಿದೆ. யார் போய் ಯಾರು ಹೋಗಿ அவர்களுக்கு கிறிஸ்துவை சொல்லுவார்? ಕ್ರಿಸ್ತನ ಕುರಿತಾಗಿ ಹೇಳುತ್ತಾರೆ. கவனிங்க, இருள் இருக்கிற எல்லா ಜನங்களுக்கும் ஒரே ஒரு வெளிச்சம், அது இயேசு கிறிஸ்து. ಕತ್ತಲೆಯಲ್ಲಿರುವಂತ ಎಲ್ಲಾ ಜನರಿಗೂ ಒಂದೇ ಒಂದು ಬೆಳಕು, ಅದು ಯೇಸು ಸ್ವಾಮಿ ಮಾತ್ರ. கவனிங்க, அவர் மெடிக்கல் படிச்சாலும், ಅವರು ವೈದ್ಯಕೀಯ ಶಿಕ್ಷಣವನ್ನು ಓದಿದರು, விட்டுட்டு ಅದನ್ನ ಬಿಟ್ಟು ஆப்பிரிக்கா தேசத்துக்கு போனார். ಅವರು ಆಫ್ರಿಕಾ ದೇಶಕ್ಕೆ ಹೋದರಂತೆ. கிட்டத்தட்ட 10 வருஷமாச்சு. ಒಂದು 10 ವರ್ಷವಾಯಿತು. அந்த சேவகர் திரும்பி வரல. ಆ ಸೇವಕರು ಹಿಂತಿರುಗಿ ಬರಲಿಲ್ಲ. ஆகினால அமெரிக்க தேசத்துல ஒரு சின்ன வெளிநாட்டுல ஒரு காரியம் எல்லாருக்கும் கேட்டிருந்தாங்க. இது ಡೇವಿಡ್ ಲಿವಿಂಗ್ಸ್ಟನ್ಗೆ என்ன ಆச்சு? ಅಂದ ಒಂದು ಇದನ್ನ ಕೇಳಿದಂತ ಒಂದು ಅಮೆರಿಕ ದೇಶದಲ್ಲಿ ಒಂದು ಪ್ರಶ್ನೆ, ಅಲ್ಲಿ ಸೇವಕರಾಗಿ ಹೋದಂತ ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ ಏನಾಯಿತು? ಕರೆಕ್ಟಾ? அப்போ அங்கிருந்த ஒரு பத்திரிகை நிருபத்துல, ಅಲ್ಲಿದ್ದಂತ ಒಂದು ಪತ್ರಿಕೆಯ ಒಂದು ಪ್ರಕಾಶನದವರು, ஓகே, அப்போ அவங்களுக்கு பத்திரிகை சேல் ஆகல. ಅವರಿಗೆ ಪತ್ರಿಕೆಗಳು ಜನರು ಅದನ್ನ ಕೊಂಡುಕೊಳ್ತಾರೆ. ಜನங்க மத்தியில ஒரு வார்த்தை இருந்துச்சு. ಅದು ಜನರ ಮಧ್ಯದಲ್ಲಿ ಒಂದು ಪ್ರಶ್ನೆ ಇತ್ತು. ಡೇವಿಡ್ ಲಿವಿಂಗ್ಸ್ಟನ್ என்ன ஆச்சு? ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ ಏನಾಯಿತು? அப்ப இவங்க என்ன நினைச்சாங்கன்னா, நம்ம போய் அதை கண்டுபிடிச்சு எழுதுனா இந்த பத்திரிகை நல்லா வியாபாரம் ஆகும். ಅದನ್ನ ಅವ್ರು ಏನ್ ನೆನೆಸಿದ್ರು ಅಂದ್ರೆ, ನಾವು ಹೋಗಿ ಆ ವಿಷಯವನ್ನ ಕಂಡು ಹಿಡಿದು ಅದನ್ನ ಬರೆಯುವಾಗ ನಮ್ಮ ಪತ್ರಿಕೆಗಳು ಹೆಚ್ಚಾಗಿ ಅದು ಜನರು ಕೊಂಡುಕೊಳ್ಳುತ್ತಾರೆ. இந்த பத்திரிகை நிருபரை அந்த ಕಾಟುக்குள்ள ಅನುಪುನಾங்க. ಅಂದ ಆ ಪತ್ರಿಕೆಯಲ್ಲಿ ಒಂದು ಪತ್ರಿಕೆಯ ಒಂದು ಸಂಘದಲ್ಲಿದ್ದವರನ್ನ ಒಬ್ಬರನ್ನ ಆ ಒಂದು ಆಫ್ರಿಕಾ ದೇಶಕ್ಕೆ ಕಳುಹಿಸಿದ್ರು. ಅವರು போனாரு. ಆ ಪತ್ರಕರ್ತರ ಅಲ್ಲಿ ಹೋದ್ರು. அங்க போய் ஆபிரகாம் லிங்கனை தேடினார். ಅಲ್ಲಿ ಹೋಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನ ಹುಡುಕುತ್ತಾರೆ. ரொம்ப நாள் கழிச்சு, ತುಂಬಾ ದಿವಸ ಆದ್ಮೇಲೆ, நல்ல ஒயிட்டா ஒரு ஒயிட் ஸ்கின் உள்ள ரொம்ப ಲೀನಾ ஒரு ஆளை சந்திச்சார். ಅಲ್ಲಿ ಹೋಗಿ ಒಂದು ಬಿಳಿ ಚರ್ಮ ಉಳ್ಳಂತ ಬಹಳ ತೆಳ್ಳಗಿದ್ದಂತ ಒಂದು ವ್ಯಕ್ತಿಯನ್ನ ಅವರು ನೋಡುತ್ತಾರೆ. ಫಾರಿನರ್ಸ್ எப்போதும் ஒயிட்டா இருப்பாங்க. ಕಾರಣ ಆ ಒಂದು ಹೊರ ದೇಶದವರು ಬಹಳ ಬೆಳ್ಳಗಿರುತ್ತಾರೆ. ಆಫ್ರಿಕನ್ಸ್ ತುಂಬಾ ಕರುಪಾ ಬ್ಲಾಕ್ இருப்பாங்க. ಆಫ್ರಿಕಾ ದೇಶದ ಜನರು ಸ್ವಲ್ಪ ಕಪ್ಪಾಗಿರುತ್ತಾರೆ. ஏன்னா கருப்பா இருக்கிற ಜನರ ಮಧ್ಯದಲ್ಲಿ ஒருத்தர் ஒயிட்டா ஒருத்தர் இருந்தார். ಅಲ್ಲಿ ಕಪ್ಪಾಗಿದ್ದಂತ ಜನರ ಮಧ್ಯದಲ್ಲಿ ಒಬ್ರು ಬೆಳ್ಳಗೆ ತೆಳ್ಳಗೆ ಇದ್ರು. அப்ப அவர்ட்ட போய் கேட்டாங்க. ಅವರ ಬಳಿಯಲ್ಲಿ ಹೋಗಿ ಕೇಳಿದ್ರಂತೆ, ಆರ್ ಯು ಡೇವಿಡ್ ಲಿವಿಂಗ್ಸ್ಟನ್? ನೀವೇನಾ ಡೇವಿಡ್ ಲಿವಿಂಗ್ಸ್ಟನ್? ಎಸ್ ಐ ಆಮ್. ಅವ್ರು ಹೇಳಿದ್ರಂತೆ, ಹೌದು ನಾನೇ. ಅವ್ರು ಪಾಕ್றது ரொம்ப ತಿನ್ನಾ இருந்தார். ಆದ್ರೆ ಅವ್ರು ನೋಡುವಾಗ ಬಹಳ ಅವರು ತೆಳ್ಳಗಿದ್ರು. அந்த பத்திரிகை நிருபர் 4 மாசம் ಅங்கே ತಂಗಿட்டார். ಆಗ ಆ ಒಂದು ಪತ್ರಿಕೆಯನ್ನ ಬರೆಯೋದಕ್ಕೆ ಹೋದಂತ ವ್ಯಕ್ತಿ ಅಲ್ಲಿ 4 ತಿಂಗಳುಗಳ ಕಾಲ ಅಲ್ಲಿಯೇ ವಾಸ ಮಾಡಿ 4 ಮಾಸ ಕಳಿಸಿ ತಿರುಗಿ ಬಂದಾರ್. 4 ತಿಂಗಳಾದ ನಂತರ ಅವ್ರು ಹಿಂತಿರುಗಿ ಬಂದ್ರು. ಅಮೆರಿಕಕ್ಕೆ ಬಂದಾರ್. ಅಮೆರಿಕ ದೇಶಕ್ಕೆ ಬಂದ್ರು. ಅಪ್ಪ ಕೇಟಾங்களாம். ಆಗ ಕೇಳಿದ್ರಂತೆ, ಏನ್ ಇವಳ ನೇಲ ಆಚೆ, ಇವಳ ಮಾದ ಆಚೆ, ಇಷ್ಟು ತಿಂಗಳುಗಳಾಯ್ತು. ಸರಿ, ಓಕೆ, ಡೇವಿಡ್ ಲಿವಿಂಗ್ಸ್ಟನ್ ಪಾತೀங்களா அப்படி ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನ ನೋಡಿದ್ರಾ ಅಂತ ಕೇಳಿದ್ರು. ನೋ அப்படின்னு சொன்னாரு. ಅವ್ರು ಹೇಳಿದ್ರಂತೆ, ಇಲ್ಲ ಅಂತ. ಆಶ್ಚರ್ಯமாயிருச்சு. ಅವ್ರಿಗೆ ಆಶ್ಚರ್ಯವಾಯಿತು. அப்ப அவர் என்ன சொல்றாரு? ಆಗ ಅವ್ರು ಏನ್ ಹೇಳುತ್ತಾರೆ, ಡೇವಿಡ್ ಲಿವಿಂಗ್ಸ್ಟನ್ ಉருவத்தில் இருக்கிற ಯೇಸು ಕ್ರಿಸ್ತುவை நான் பார்த்தேன் அப்படின்னு. ಡೇವಿಡ್ ಲಿವಿಂಗ್ಸ್ಟನ್ ರೂಪದಲ್ಲಿರುವಂತ ಯೇಸುವನ್ನ ನಾನು ನೋಡಿದ್ದೇನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
அப்போ அவர் சொன்னாரா, இந்த 4 மாதம் நான் அவர் கூட தங்கினேன். ಈ 4 ತಿಂಗಳು ಡೇವಿಡ್ ಲಿವಿಂಗ್ಸ್ಟನ್ ಅವರೊಂದಿಗೆ ನಾನು ವಾಸ ಮಾಡಿದೆ. ஒரு நாள் கூட எனக்கு இயேசு குறித்து சொல்லலை. ಒಂದು ದಿವಸ ಕೂಡ ಯೇಸುವಿನ ಕುರಿತಾಗಿ ಅವರು ಹೇಳಲಿಲ್ಲ. ஆனால் அவருடைய வாழ்க்கை இயேசு கிறிஸ்துவை போல இருந்தது. ಆದ್ರೆ ಅವರ ಜೀವಿತ ಯೇಸುವಿನ ಮಾದರಿಯಂತೆ. அந்த பையன் கடவுளே இல்லைன்னு சொல்லுகிற ஒரு நாஸ்திகன். ಆ ಪತ್ರಕರ್ತರು, ಅಲ್ಲಿ ಹೋಗಿದ್ದ ಪತ್ರಕರ್ತರು ದೇವರೇ ಇಲ್ಲ ಎಂದು ನಂಬುವಂತ ಒಬ್ಬ ನಾಸ್ತಿಕನು. அவன் சொல்றான், இயேசுவை நான் பார்த்தேன். ಆ ಪತ್ರಕರ್ತನು ಹೇಳಿದ ಮಾತು ಯೇಸುವನ್ನ ನಾನು அல்லேலூயா. ஹல்லேலூயா. அப்புறம் அந்த இதில் எழுதியிருக்குது, டேவிட் லிவிங்ஸ்டன் இறந்த பிறகு இந்த வாலிபன் அந்த காட்டில் போய் இந்த ஊழியத்தை கண்டினியூ பண்ணான். ಡೇವಿಡ್ ಲಿವಿಂಗ್ಸ್ಟನ್ ಅವರು ನಿಧನವಾದ ನಂತರ ಆ ಒಂದು ಪತ್ರಕರ್ತನು ಅಲ್ಲಿ ಸೇವೆ ಮಾಡುವುದಕ್ಕಾಗಿ ಹೋದ್ರಂತೆ. தேவ ಜನರೇ, நம்முடைய வாழ்க்கையில, ನಮ್ಮ ಜೀವಿತದಲ್ಲಿ நம்ம சொல்றது இல்ல பிரசங்கம், ನಾವು ಹೇಳುವಂತದಲ್ಲ ಬೋಧನೆ, நம்ம சொல்றது இல்ல சுவிசேஷம், ನಾವು ಹೇಳುವಂತದಲ್ಲ ಸುವಾರ್ತೆ, நம்ம வாழ்றது தான் சுவிசேஷம். ನಮ್ಮ ಜೀವಿತವೇ ಸುವಾರ್ತೆ. ஹல்லேலூயா. ಹಲ್ಲೆಲೂಯಾ. நம்ம கிறிஸ்துவை போல வாழ்வோம். ಕ್ರಿಸ್ತನ ಹಾಗೆ ನಾವು ಜೀವಿಸೋಣ. ஆண்டவர் வரும்பொழுது நமக்கு ஜீவ கிடைத்து தருவார். ದೇವರು ಬರುವಾಗ ಜೀವ ಕಿರೀಟವನ್ನು ನಮಗೆ ಅನುಗ್ರಹಿಸುತ್ತಾನೆ. எழும்பி நின்று ಎಲ್ಲ ಆಂಡವರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳೋಣ. ನಾವೆಲ್ಲ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಹಲ್ಲೇಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೇಲೂಯಾ. ಹಲ್ಲೇಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬ
ಬಳಿಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ಅಪ್ಪ. ಕರ್ತನೇ ದೇವರೇ, ಈ ಲೋಕದಲ್ಲಿ ನಾವು 100 ಕಾಲ ಜೀವಿಸಿದರೂ ಕೂಡ ಕ್ರಿಸ್ತನಂತೆ ಜೀವಿಸದ ಜೀವಿತವು ಅದು ನಿಷ್ಪ್ರಯೋಜನವಾದಂಥ ಜೀವಿತ ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ದೇವರೇ. ನೀವು ನಮಗೆ ಇಟ್ಟಿರುವಂಥ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂತೆ ನಮಗೆ ಬಲವನ್ನು ಅನುಗ್ರಹಿಸಿ. ವಾಕ್ಯ ಹೇಳುತ್ತೆ, ಸಾಕ್ಷಿಯವರ ಇಷ್ಟು ದೊಡ್ಡ ಮೇಘ ನಮ್ಮ ಸುತ್ತಲೂ ಇರುವುದರಿಂದ ಎಂಬುದಾಗಿ ಅಪ್ಪ ದೇವರೇ. ನಮ್ಮ ಹಿಂದೆ ಜೀವಿಸಿದಂಥ ಮಿಷನರಿಗಳನ್ನ, ಸೇವಕರುಗಳನ್ನ, ಭಕ್ತರುಗಳನ್ನ ನೋಡುವಾಗ, ಅವರ ಜೀವಿತಗಳನ್ನು ನೋಡುವಾಗ ದೇವರೇ ನಾಚಿಕೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಮಗಿದೆ ಅಪ್ಪ. ಆದರೆ ದೇವರೇ ಕರ್ತನೆ ಅಪ್ಪ, ನಿಮ್ಮ ಬಲದಿಂದ ತುಂಬಿಸಿ ದೇವರೇ, ನಮಗೆ ಉಳಿದಿರುವಂಥ ಜೀವಮಾನದ ಕಾಲವು ಎಷ್ಟಿದೆಯೋ ದೇವರೇ, ಅದು 1 ವರ್ಷವೋ 5 ವರ್ಷವೋ 10 ವರ್ಷವೋ ಎಷ್ಟಿದೆಯೋ ದೇವರೇ ಕರ್ತನೆ, ನಮಗಿರುವಂಥ ಸಮಯದಲ್ಲಿ, ನಮಗೆ ನೀವು ಕೊಟ್ಟಿರುವಂಥ ಕಾಲಘಟ್ಟದಲ್ಲಿ ನಿಮ್ಮಂತೆ ಜೀವಿಸುವಂಥ ಜೀವಿತವನ್ನ ನಮಗೆ ಅನುಗ್ರಹಿಸಿ ಎಂದು ನಾವು ಬೇಡುತ್ತೇವೆ ಅಪ್ಪ. ಕ್ರಿಸ್ತನ ರೂಪವು ನಮ್ಮಲ್ಲಿ ತೋರಿ ಬರಲಿ, ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ತೋರಿ ಬರಲಿ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ತೋರಿ ಬರಲಿ ಕರ್ತನೆ. ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಕೆಲಸದಲ್ಲಿ ಜೊತೆಯಾಗಿ ಕೆಲಸ ಮಾಡುವವರು, ಓದುವವರ ಸಂಗಡ ಇರುವಂಥ ಇತರ ವಿದ್ಯಾರ್ಥಿಗಳು ದೇವರ ನಮ್ಮನ್ನು ನೋಡುವಾಗ ಹೇಳಬೇಕು, ನಿನ್ನನ್ನು ನೋಡುವಾಗ ಯೇಸುವನ್ನು ನಾನು ನೋಡುತ್ತಿದ್ದೇನೆ ಅಂತ ದೇವರೇ. ಸಹಾಯ ಮಾಡಿ ಅಪ್ಪ, ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ಅಪ್ಪ ದೇವರೇ. ಸತ್ಯವೇದದಲ್ಲಿ 4 ಸುವಾರ್ತೆಗಳುಂಟು, ಆದರೆ ಒಬ್ಬರು ಈ ರೀತಿಯಾಗಿ ಹೇಳುತ್ತಾರೆ, ಕ್ರಿಸ್ತನ 5ನೆಯ ಸುವಾರ್ತೆ ನಮ್ಮ ಜೀವಿತವೇ ಎಂಬುದಾಗಿ ಅಪ್ಪ. ನಿಮ್ಮ ಸುವಾರ್ತೆಗಳಾಗಿ ನಮ್ಮ ಜೀವಿತವು ಕಂಡು ಬರುವಂತೆ ದೇವರೇ, ನಿಮ್ಮಂತೆ ಜೀವಿಸೋದರಲ್ಲಿ ನಾವು ತೃಪ್ತಿಯನ್ನು ಹೊಂದುವಂತೆ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ, ನಮ್ಮ ಸ್ವಭಾವಗಳನ್ನು ಮಾರ್ಪಡಿಸಿ, ಇನ್ನೂ ಬದಲಾಗದೆ, ಇನ್ನೂ ಮಾರ್ಪಡದೆ ಇರುವಂತಹ ಹಳೆಯ ಜೀವಿತದ ಸ್ವಭಾವಗಳನ್ನು ನಮ್ಮಲ್ಲಿ ನೀಗಿಸಿ, ಕ್ರಿಸ್ತನ ಸ್ವರೂಪವನ್ನ, ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಳ್ಳುವಂತೆ ದೇವರೇ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ ದೇವರೇ. ಈ ವಾಕ್ಯ ಕೇಳಲ್ಪಟ್ಟಂತ ವಾಕ್ಯಗಳಲ್ಲಿ ಒಂದು ತಪ್ಪಿ ಹೋಗದೆ ಈ ವಾಕ್ಯಗಳು ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲ ಕೊಡಲಿ ಅಪ್ಪ. ನಮ್ಮ ಓಟವನ್ನು ಮುಗಿಸುವಾಗ, ನಮ್ಮನ್ನು ನಾವು ನೋಡುವಾಗ ನಮ್ಮಲ್ಲಿ ಕ್ರಿಸ್ತನ ಕಂಡು ಬರುವಂತೆ ಕೃಪೆಯನ್ನು ಅನುಗ್ರಹಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿಮ್ಮಂತೆ ನಮ್ಮನ್ನು ಮಾರ್ಪಡಿಸಿ ನಿಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.